ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ನಾನು ಪ್ರಾಕ್ಟೀಸ್ ಸೆಟ್ ನಂಬರ್ 10 VAO ಈ ಒಂದು ಹುದ್ದೆಗಳಿಗೋಸ್ಕರ ಮಾಡ್ತಕ್ಕಂಥ ಸೆಟ್ ನಂಬರ್ 10ನಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ 10ನೇ ಸೆಟ್ಟಲ್ಲಿ 10 ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳನ್ನು ಒಳಗೊಂಡಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಖಂಡಿತ ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋನ ಮಿಸ್ ಮಾಡಬೇಡಿ. ಜೊತೆಗೆ ಇದ್ರ ಹಿಂದೆ ಆಗಿರ್ತಕ್ಕಂಥ 9 ವಿಡಿಯೋಗಳನ್ನು ಸೆಟ್ ನಂಬರ್ 9ವರೆಗೂ ಕೂಡ ನೀವು ನೋಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಹಂಚಿಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಯಾವ ಟಾಪಿಕ್ ಮೇಲಿದ್ದಾವೆ? ಲೆಗ್ಸ್ ಮತ್ತು ಹೆಡ್ಸ್. ಇತ್ತೀಚೆಗೆ KS ಎಕ್ಸಾಮ್ ಅಲ್ಲಿ ಕೂಡ ಕಾಲುಗಳು ಮತ್ತು ತಲೆಗಳಿಗೆ ಆಧಾರದ ಮೇಲಿರ್ತಕ್ಕಂಥ ಈ ಟಾಪಿಕ್ ಮೇಲಿರ್ತಕ್ಕಂಥ ಒಂದು ಕ್ವಶನ್ ಕೇಳಿದ್ರು. ತದನಂತರ 1ನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕಿನಂದು BMTC ಕಂಡಕ್ಟರ್ ಅಲ್ಲಿ ಕೂಡ ಈ ಕ್ವಶನ್ ಕೇಳಿದ್ರು, ತಲೆಗಳು ಮತ್ತು ಕಾಲುಗಳ ಆಧಾರದ ಮೇಲೆ ಇರ್ತಕ್ಕಂಥದ್ದು. ಇವತ್ತು ನಾನು ಆ ಕ್ವಶನ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಏಜ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಆಮೇಲೆ ಟ್ರೇನು, ಟೈಮ್ ಅಂಡ್ ವರ್ಕು, ಡಾಟಾ ಇಂಟರ್ಪ್ರಿಟೇಷನ್, ಆಮೇಲೆ ಪಾರ್ಟ್ನರ್ಶಿಪ್, ಟೈಮ್ ಅಂಡ್ ಡಿಸ್ಟೆನ್ಸ್, ಸಿಂಪಲ್ ಇಂಟ್ರೆಸ್ಟ್, ನಂಬರ್ ಸಿರೀಸ್. ಈ ರೀತಿಯಾಗಿರ್ತಕ್ಕಂಥ ವಿವಿಧ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಅನ್ನ ಒಳಗೊಂಡಿರ್ತಕ್ಕಂಥ ಕ್ವಶನ್ಗಳು ಈ ಒಂದು ವಿಡಿಯೋದಲ್ಲಿ ಇರ್ತವೆ. ನೀವು ನೋಡಿ, ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಸುಮಾರು ಜನರು ಹೇಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಆ ಎಲ್ಲಾ ಸ್ನೇಹಿತರಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಕೆಲವೊಬ್ಬ ಸ್ನೇಹಿತರು ಹೇಳ್ತಾರೆ, ಸರ್ VAO ನೋಟಿಫಿಕೇಶನ್ ಅಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಕೇಳ್ತೀವಂತೆ ಎಲ್ಲಿ ಹೇಳಿಲ್ಲ ಅಂತ ಹೇಳಿದ್ದಾರೆ. ಎಸ್, ಓಕೆ. 545 PSI ಪೋಸ್ಟ್ಗಳಲ್ಲಿ ಆ ಸಿಲೆಬಸ್ ಅಲ್ಲಿ ನಾವು ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಕೇಳ್ತೀವಿ, ಸಿಲೆಬಸ್ ಅಲ್ಲಿ ಇತ್ತು. ಆದರೆ ಎಕ್ಸಾಮ್ ಅಲ್ಲಿ ಎಲ್ಲಿಯೂ ಕೇಳಲಿಲ್ಲ, ಒಂದು ಕ್ವಶನ್ ಕೂಡ ಮೆಂಟಲ್ ಎಬಿಲಿಟಿ ಇರಲಿಲ್ಲ. ಇವಾಗ ಏನ್ ಮಾಡ್ತೀರಿ? ನೋಟಿಫಿಕೇಶನ್ ಅಲ್ಲಿ ಇರಲೇಬೇಕಂತೆಲ್ಲ ಕೇಳ್ತಾನೆ, ಖಂಡಿತ ಕೇಳ್ತಾನೆ, ಹೌದಾ? ಅದಕ್ಕೋಸ್ಕರ ಒಂದು ಆಶಯ ಮೇಲೆ ಕೇಳ್ಬೋದು. ಈಗ ನೋಟಿಫಿಕೇಶನ್ ಸಿಲೆಬಸ್ ಅಲ್ಲಿ ಇಲ್ಲ ಅಂತ ಹೇಳ್ಕೊಂಡು ನಾವು ಬಿಟ್ರಪ್ಪ ಅಂತಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ 10 ಕ್ವಶನ್ ಅವೇ ಇದ್ವು, ಏನ್ ಮಾಡ್ತೀರಿ? ಸಿಲೆಬಸ್ ಇಲ್ಲ ಅಂತ ಏನಾದ್ರು ಮಾಡ್ಲಿಕ್ಕಾಗತ್ತಾ? ಇಲ್ಲ. GK ಕ್ವಶನ್ ಪೇಪರ್ ಅಂದಮೇಲೆ ಖಂಡಿತವಾಗಿ ಅದರಲ್ಲಿ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳು ಬಂದ್ಬಿಡ್ತವೆ. ಅದಕ್ಕೋಸ್ಕರ ಅವ್ರು ಕೇಳಿದ್ರೇನು ಬಿಟ್ರೇನು ಪ್ರಿಪೇರ್ ಆಗಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಒಬ್ಬ ವ್ಯಕ್ತಿ A ಸ್ಥಳದಿಂದ B ಸ್ಥಳಕ್ಕೆ 40 km/h ವೇಗದಲ್ಲಿ ಮತ್ತು ಮರಳಿ B ಸ್ಥಳದಿಂದ A ಸ್ಥಳಕ್ಕೆ 60 km/h ವೇಗದಲ್ಲಿ ಬಂದರೆ ಪೂರ್ಣ ಪ್ರಯಾಣದಲ್ಲಿನ ಸರಾಸರಿ ವೇಗವನ್ನ ಕಂಡುಹಿಡಿಯಿರಿ. ಒಬ್ಬ ವ್ಯಕ್ತಿ A ಸ್ಥಳದಿಂದ B ಸ್ಥಳಕ್ಕೆ ಹೋಗ್ತಾನೆ, B ಸ್ಥಳದಿಂದ A ಸ್ಥಳಕ್ಕೆ ಬರ್ತಾನೆ. ಒಬ್ಬ ವಿದ್ಯಾರ್ಥಿ ಶಾಲೆಯಿಂದ ಮನೆಯಿಂದ ಶಾಲೆಗೆ 5 km/h ವೇಗದಲ್ಲಿ ಸೈಕಲಿನ ಮೇಲೆ ಪ್ರಯಾಣ ಮಾಡ್ತಾನೆ, ಶಾಲೆಯಿಂದ ಮನೆಗೆ 3 km ವೇಗದಲ್ಲಿ ಪ್ರಯಾಣ ಮಾಡ್ತಾನೆ. ಹಾಗಾದ್ರೆ ಆ ವಿದ್ಯಾರ್ಥಿಯ ಸರಾಸರಿ ವೇಗವನ್ನ ಕಂಡು ಹಿಡಿಯಿರಿ. ಒಬ್ಬ ನೌಕರ ಮನೆಯಿಂದ ಕಚೇರಿಗೆ ಇಂತಿಷ್ಟು ಕಿಲೋಮೀಟರ್ 10 km ಸ್ಪೀಡ್ ಅಲ್ಲಿ ಹೋಗ್ತಾನೆ, ಕಚೇರಿಯಿಂದ ಮನೆಗೆ 15 km/h ವೇಗದಲ್ಲಿ ಬರ್ತಾನೆ. ಹಾಗಾದ್ರೆ ಆ ವ್ಯಕ್ತಿಯ ಸರಾಸರಿ ವೇಗವನ್ನ ಕಂಡಿಡ್ರಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಡಿಸ್ಟೆನ್ಸ್ ಸೇಮ್ ಇದ್ದಾಗ ಇಲ್ಲಿ ನೋಡ್ರಿ, ಅವ್ರು ಹೇಳಿದ್ದಾರೆ A ಮತ್ತು B ಅಂತಕ್ಕಂಥ 2 ಪ್ಲೇಸ್ಗಳು ಇದಾವೆ, ಹೌದಾ? A ಮತ್ತು B ಅಂತಕ್ಕಂಥ 2 ಪ್ಲೇಸ್. ಈಗ A ದಿಂದ B ಗೆ ಎಷ್ಟು ದೂರ ಇದೆನೋ B ದಿಂದ A ಗೆ ಕೂಡ ಅಷ್ಟೇ ದೂರ ಇರುತ್ತೆ. ಇಲ್ಲಿ ಏನು ಬದಲಾವಣೆ ಆಗಲ್ಲ. ಮನೆಯಿಂದ ಶಾಲೆಗೆ ಎಷ್ಟು ದೂರ ಇರುತ್ತೋ ಶಾಲೆಯಿಂದ ಮನೆಗೆ ಕೂಡ ಅಷ್ಟೇ ದೂರ ಇರುತ್ತೆ. ಮನೆಯಿಂದ ಕಚೇರಿಗೆ ಎಷ್ಟು ದೂರ ಇದೆನೋ ಕಚೇರಿಯಿಂದ ಮನೆಗೆ ಕೂಡ ಅಷ್ಟೇ ದೂರ ಇರುತ್ತೆ, ಹೌದಾ? ಈಗ ಸೇಮ್ ದೂರ ಇದ್ದಾಗ, ಡಿಸ್ಟೆನ್ಸ್ ಸೇಮ್ ಇದ್ದಾಗ ಸಿಂಪಲ್ ಆಗಿರ್ತಕ್ಕಂಥ ಒಂದು ಫಾರ್ಮುಲಾ ಇದೆ. ಅದು 2AB ಡಿವೈಡೆಡ್ ಬೈ A ಪ್ಲಸ್ B ಅಂತಕ್ಕಂಥ ಸಿಂಪಲ್ ಫಾರ್ಮುಲಾ ಇದ್ಬಿಟ್ರೆ ಸಾಕು, ನೀವು ಎಕ್ಸಾಮಲ್ಲಿ ತುಂಬ ಈಸಿಯಾಗಿ ಆನ್ಸರ್ನ ಪಡೆದುಕೊಳ್ತೀರ. ನೋಡ್ರಿ, ಬೇಸಿಕ್ ಆಗಿರ್ತಕ್ಕಂಥ ದೂರ ಮತ್ತು ಕಾಲದ ಆಧಾರದ ಮೇಲೆ ಇರ್ತಕ್ಕಂಥ ಕ್ವಶನ್ಗಳನ್ನ PC, PSI, SDA, FDA ಕೇಳ್ತಾ ಇದ್ದಾನೆ. ಬೇಸಿಕ್ ಕ್ವಶನ್ಗಳನ್ನ ಕೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಮೊದಲು ಈ ಕ್ವಶನ್ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ A ದಿಂದ B ಗೆ 40 km ಸ್ಪೀಡಲ್ಲಿ ಹೋಗ್ತಾನಂತೆ, 40 km/h ವೇಗದಲ್ಲಿ ಹೋಗ್ತಾನೆ. B ದಿಂದ A ಗೆ ಅದೇ ವ್ಯಕ್ತಿ ಅದೇ ದೂರವನ್ನು 60 km/h ವೇಗದಲ್ಲಿ ಬರ್ತಾನೆ. ಪೂರ್ಣ ಪ್ರಯಾಣದಲ್ಲಿ ಅಂದ್ರೆ A ದಿಂದ B ಗೆ ಹೋಗಿ B ದಿಂದ A ಗೆ ಬಂದ್ರೆ ಎವರೇಜ್ ಸ್ಪೀಡ್ ಏನಾಯ್ತು ಅಂತ ಕ್ವಶನ್ ಕೇಳಿದ್ದಾರೆ. ಸೇಮ್ ಡಿಸ್ಟೆನ್ಸ್ ಇದ್ದಾಗ 2AB ಡಿವೈಡೆಡ್ ಬೈ A ಪ್ಲಸ್ B.
ಇ ಅಂದ್ರೆ ಒಂದು ಕಡೆಗಿನ ವೇಗ, ಇನ್ನ ಒಂದು ವೇಗ ಬಿ ಅಂದ್ರೆ ಇನ್ನ ಒಂದು ಕಡೆಗಿನ ವೇಗ. ಶಾಲೆಯಿಂದ ಮನೆಗೆ ಹೋಗ್ತೇವೆ ಒಂದು ಎ ಆದ್ರೆ ಮನೆಯಿಂದ ಶಾಲೆಗೆ ಹೋಗ್ತಕ್ಕಂಥ ವೇಗ ಅದು ಬಿ ಆಗುತ್ತೆ. ಈಗಿಲ್ಲ ನೋಡ್ರಿ 2ab ಡಿವೈಡೆಡ್ ಬೈ a ಪ್ಲಸ್ ಬಿ. 2 ಅಂದ್ರೆ 2 ಹಚ್ಕೊಂಡ್ಬಿಡ್ತೀರಿ. ಎ ಅಂದ್ರೆ ಒಂದು ವೇಗ ಯಾವ್ದಿದು 40 ಇಂಟು 40 ಇದೆ ಇಂಟು ಬಿ ವೇಗ ಅಂತಾರೆ ಈ ಕಡೆಯಿಂದ ಬರ್ತಕ್ಕಂಥದ್ದು 60 ಇದೆ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂದ್ರೆ 40 ಪ್ಲಸ್ 60 ಕೂಡಿಸ್ಕೊಳ್ಬೇಕು. 40 ಮತ್ತು 60 ಕೂಡಿಸಿ ಹಚ್ಚಿಬಿಡ್ತೀನಿ ಡೈರೆಕ್ಟ್ ಆಗಿ ಎಷ್ಟಾಗುತ್ತೆ 100 ಆಯ್ತು. ಈಗ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಉಳಿದಿರ್ತಕ್ಕಂಥದ್ದು ಏನು 2 ಇಂಟು 4 ಇಂಟು 6, 2 ಇಂಟು 4 ಇಂಟು 6 ಎಷ್ಟಾಯ್ತು 2 4 8, 8 48, 48 ಕಿಲೋಮೀಟರ್ ಪರ್ ಹವರ್ ಎವರೇಜ್ ಸ್ಪೀಡ್ ಆಯ್ತು. ನೋಡ್ರಿ ಎಷ್ಟು ಸಿಂಪಲ್ ಮಾಡ್ಬೋದು ನಾವು. ಯಾವಾಗ ಡಿಸ್ಟೆನ್ಸ್ ಸೇಮ್ ಇದ್ದಾಗ ಈ ಸೂತ್ರ ನೆನ್ಪಿಟ್ಕೊಂಡ್ಬಿಡಿ, ಅತಿ ಬೇಗವಾಗಿ ನೀವು ಉತ್ತರ ಪಡ್ಕೊಳ್ತೀರಾ. ಕ್ಲಿಯರ್ ಆಯ್ಕೆಲ್ಲಿದ್ದಾನ 48 ಕಿಲೋಮೀಟರ್ ಪರ್ ಅವರ್. ಎಸ್, ವೆರಿ ಗುಡ್. ಮುಂದಿನ ಕ್ವಶನ್ ಹೋಗೋಣ. ಎಸ್ ಸ್ನೇಹಿತರೆ, ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಲೈಕ್ ಮಾಡ್ರಿ ಅಂತ ಕೇಳಲ್ಲ ನಾನು, ಯಾಕಂತಂದ್ರೆ ಅದು ನಿಮಗೆ ಬಿಟ್ಟಿರ್ತಕ್ಕಂಥ, ನಾನು ಪದೇ ಹೇಳ್ತಾ ಇರ್ತೀನಿ, ಲೈಕ್ ಮಾಡ್ತಕ್ಕಂಥದ್ದು ನಿಮಗೆ ಲೈಕ್ ಆಗಬೇಕು, ನಿಮಗೆ ಇಷ್ಟ ಆಗಬೇಕಂದ್ರೆ ನೀವು ಲೈಕ್ ಮಾಡ್ತೀರಿ. ಎಸ್, ಅದು ನಾನು ಹೇಳಲ್ಲ, ಬಟ್ ಶೇರ್ ಮಾಡ್ರಿ. ಯಾಕಂತಂದ್ರೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಅಥವಾ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಸ್ನೇಹಿತರೆ ಹಂಚ್ಕೊಂಡ್ರೆ ನಿಮ್ಮ ಮುಖಾಂತರ ಈ ಒಂದು ಜ್ಞಾನ ಅಥವಾ ಈ ಒಂದು ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳು ಅವರಿಗೆ ನೀವು ಕೂಡ ಹೇಳ್ಕೊಟ್ಟಂಗೆ ಆಗುತ್ತೆ. ಕ್ಲಿಯರ್? ಎಸ್, ಕ್ವಶನ್ ನಂಬರ್ 2 ಕೋಣ. ಎಸ್, ಒಂದು ನಿರ್ದಿಷ್ಟ ಸಂಖ್ಯೆಯ ಒಂಟೆಗಳು ಮತ್ತು ಅಷ್ಟೇ ಸಂಖ್ಯೆಯ ಮನುಷ್ಯರು ಎಲ್ಲಿಗೆ ಹೋಗುತ್ತಿದ್ದಾರೆ? ನೋಡ್ರಿ, ಒಂದು ನಿರ್ದಿಷ್ಟ ಸಂಖ್ಯೆಯ ಮನುಷ್ಯರು ಮತ್ತು ಅಷ್ಟೇ ಸಂಖ್ಯೆಯ ಒಂಟೆಗಳು ಒಂದು ಪ್ರಯಾಣ ಮಾಡ್ತಾ ಇದ್ದಾರೆ. ಎಷ್ಟು ಮನುಷ್ಯರಿದ್ದಾರೋ ಅಷ್ಟೇ ಒಂಟೆಗಳು ಇದ್ದಾವೆ. ಅರ್ಧದಷ್ಟು ಮಾಲೀಕರು ಅದರ ಒಂಟೆಗಳ ಮೇಲಿದ್ದಾರೆ. ನೋಡ್ರಿ, ಮನುಷ್ಯರು ಎಷ್ಟಿದಾರಲ್ಲ ಅದರಲ್ಲಿ ಅರ್ಧದಷ್ಟು ಒಂಟೆ ಮೇಲೆ ಕುಳಿತುಕೊಂಡಿದ್ದಾರೆ. ಉಳಿದವರು ಒಂಟೆಗಳೊಡನೆ ಮುನ್ನಡೆಸುತ್ತಾ ಸಾಗಿಸುತ್ತಿದ್ದಾರೆ. ಅಂದ್ರೆ ಅರ್ಧ ಜನ ಮೇಲೆ ಕುಂತಿದ್ದಾರೆ, ಅರ್ಧ ಜನ ಒಂಟೆಗಳನ್ನ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ನೆಲದ ಮೇಲೆ ನಡೆಯುತ್ತಿರುವ ಕಾಲುಗಳ ಸಂಖ್ಯೆ 70. ಆದಲ್ಲಿ ಇರುವ ಒಂಟೆಗಳ ಸಂಖ್ಯೆ ಎಷ್ಟು? ಆದಲ್ಲಿ ಅಲ್ಲಿರ್ತಕ್ಕಂಥ ಒಂಟೆಗಳ ಸಂಖ್ಯೆ ಎಷ್ಟು? ಕ್ವಶನ್ ಅರ್ಥ ಆಯ್ತು? ಅಲ್ಲಿರ್ತಕ್ಕಂಥ ಮಾಲೀಕರು ಎಷ್ಟಿದಾರೋ ಅಷ್ಟೇ ಸಂಖ್ಯೆ ಒಂಟೆಗಳು ಇದಾವೆ. ಅದರಲ್ಲಿ ಅರ್ಧದಷ್ಟು ಮಾಲೀಕರು ಒಂಟೆ ಮೇಲೆ ಕುಳಿತುಕೊಂಡಿದ್ದಾರೆ, ಇನ್ನುಳಿದಿರ್ತಕ್ಕಂಥ ಅರ್ಧದಷ್ಟು ಮಾಲೀಕರು ಒಂಟೆ ಜೊತೆಗೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಕಾಲುಗಳ ಸಂಖ್ಯೆ ಎಷ್ಟಿದಾವೆ? ನೆಲದ ಮೇಲೆ ಇರ್ತಕ್ಕಂಥ ಕಾಲುಗಳು, ನೆಲದ ಮೇಲೆ ಎಷ್ಟು ಕಾಲುಗಳಿದಾವೆ? ಒಂಟೆ ಕಾಲುಗಳಿದಾವೆ ಮತ್ತು ಅರ್ಧದಷ್ಟು ಮಾಲೀಕರ ಕಾಲುಗಳು ಇದಾವೆ. ಅವೆಲ್ಲ ಕಾಲುಗಳನ್ನು ಕೂಡಿಸಿದ್ರೆ 70 ಆಗ್ತವೆ. ಹಾಗಾದ್ರೆ ಕ್ವಶನ್ ಕೇಳಿರ್ತಕ್ಕಂಥದ್ದು ಒಂಟೆಗಳ ಸಂಖ್ಯೆ ಎಷ್ಟು ಮಾಡ್ತೀರಾ? ನೋಡ್ರಿ, ಸ್ವಲ್ಪ ಲೆವೆಲ್ 4 ಅಥವಾ ಲೆವೆಲ್ 5 ಅಲ್ಲಿ ಇರ್ತಕ್ಕಂಥ ಕ್ವಶನ್, ಲೆಗ್ಸ್ ಮತ್ತು ಹೆಡ್ಸ್ ಆಧಾರದ ಮೇಲೆ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ನಾನು ಕ್ಯಾಮಲ್ ಅಂತ ಕ್ಯಾಮಲ್ಸ್, ಒಂಟೆಗಳು ಎಷ್ಟು ಇದಾವೋ ಅಷ್ಟೇ ಜನರು ಮೆನ್ನಿದ್ದಾರೆ. ಒಂಟೆಗಳು ಎಷ್ಟಿದ್ರೆ ಅಷ್ಟೇ ಜನ ಮೆನ್ನಿದ್ದಾರೆ. ಹಾಗಾದ್ರೆ ಒಂಟೆಗಳ ಸಂಖ್ಯೆನ ಅಥವಾ ಮನುಷ್ಯರ ಸಂಖ್ಯೆನ, ಮಾಲೀಕರ ಸಂಖ್ಯೆನ ಎಕ್ಸ್ ಅಂತ ಅನ್ಕೊಳ್ತೀನಿ ನಾನು. ಎಷ್ಟು? ಎಕ್ಸ್. ಮನುಷ್ಯರ ಸಂಖ್ಯೆ, ಮಾಲೀಕರ ಸಂಖ್ಯೆನೂ ಎಕ್ಸ್, ಕ್ಯಾಮೆಲ್ ಸಂಖ್ಯೆ ಕೂಡ ಎಕ್ಸ್. ಯಾಕೆ ಎಕ್ಸ್? ಇಬ್ಬರದು ಸೇಮ್ ಇರೋ ಸಲುವಾಗಿ ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ. ಎಸ್, ನೆಲದ ಮೇಲಿರ್ತಕ್ಕಂಥ ಮನುಷ್ಯರು ಎಷ್ಟು ಜನ ಇದ್ದಾರೆ ನೋಡ್ರಿ. ನೆಲದ ಮೇಲೆ ನಡೀತಕ್ಕಂಥ ಮಾಲೀಕರು ಅಥವಾ ಮನುಷ್ಯರು ಎಷ್ಟು ಜನ ಇದ್ದಾರೆ ನೋಡ್ರಿ. ಈ ಎಕ್ಸ್ ಜನ ಇದಾರಲ್ಲ, ಇದರಲ್ಲಿ ಅರ್ಧ ಜನ ಇದ್ದಾರೆ. 1/2 ಜನ ಇದ್ದಾರೆ. ಒಟ್ಟು ಜನರು ಎಕ್ಸ್ ಇದ್ದಾರೆ. ಅದ್ರಲ್ಲಿ ಅರ್ಧ ಜನರು ನೆಲದ ಮೇಲೆ ನಡೀತಾ ಇದ್ದಾರೆ, ಇನ್ನು ಅರ್ಧ ಜನರು ಒಂಟೆ ಮೇಲೆ ಕುಳಿತುಕೊಂಡಿದ್ದಾರೆ. ಇದನ್ನು ಒಂಟೆ ಮೇಲೆ ಕುಳಿತುಕೊಂಡಿರ್ತಕ್ಕಂಥವ್ರು ಅಂದ್ರೆ ಅಷ್ಟೇ, ನೆಲದ ಮೇಲೆ ಇರ್ತಕ್ಕಂಥವ್ರು ಅಂದ್ರೆ ಅಷ್ಟೇ. ಕ್ಲಿಯರಾ? ಹಾಗಾದ್ರೆ ಏನಾಗುತ್ತೆ? x/1 x/2 ಆಗುತ್ತೆ. x/2 ಇದು ನೆಲದ ಮೇಲೆ ಇರ್ತಕ್ಕಂಥ ಜನರು ಅಥವಾ ಮಾಲೀಕರು, ಅಥವಾ ಒಂಟೆ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಮಾಲೀಕರು ಅಂದ್ರೂ ಅಷ್ಟೇ. ಒಟ್ಟು ಮಾಲೀಕರಲ್ಲಿ ಅರ್ಧ ಜನ ನೆಲದ ಮೇಲೆ ಇದ್ದಾರೆ ಅಂತ ಅನ್ಕೊಳ್ಳಿ, ಅಥವಾ ಒಟ್ಟು ಮಾಲೀಕರಲ್ಲಿ ಅರ್ಧ ಜನ ಒಂಟೆ ಮೇಲೆ ಕುಳಿತುಕೊಂಡಿದ್ದಾದ್ರು ಅನ್ಕೊಳ್ಳಿ. ಇಲ್ಲಿ ನೆಲದ ಮೇಲೆ ಏನಂದ್ರೆ ಯಾಕೆ ತೆಗೆದುಕೊಂಡಿನ ಅಂತ ಹೇಳಿದ್ರೆ, ಅಲ್ಲಿ ನಡೀತಕ್ಕಂಥ ಸಂಖ್ಯೆ, ಕಾಲುಗಳ ಸಂಖ್ಯೆ ಕೊಟ್ಟಿದ್ದಾರೆ 70 ಅಂತೇಳಿ. ಅದಕ್ಕೋಸ್ಕರ ನೆಲದ ಮೇಲೆ ನಡೆಯುವ ಮಾಲೀಕರ ಸಂಖ್ಯೆ x/2. ಈಗ
ನೆಲದ ಮೇಲೆ ನಡಿತಕ್ಕಂಥ ಕಾಲುಗಳ ಸಂಖ್ಯೆ 70 ಅಂದ್ಮೇಲೆ ಅಲ್ಲಿ ಎಲ್ಲಾ ಒಂಟೆಗಳು ಇರ್ತವೆ. ಒಂಟೆಗಳಲ್ಲಿ ಮೇಲೆ ಇಲ್ಲ ಕಾಲುಗಳು. ಒಂಟೆಗಳನ್ನ 4 ಕಾಲುಗಳು ನೆಲದ ಮೇಲೆ ಇದಾವೆ. ಒಂಟೆಗಳ ಸಂಖ್ಯೆ ಎಕ್ಸ್. ಹೌದಾ? ಈ ಒಂಟೆಗಳಿಗೆ ಎಷ್ಟು ಕಾಲು ಇರ್ತಾವು? 4 ಕಾಲುಗಳು ಇರ್ತವೆ. ಹೌದಾ? ಒಂಟೆಗಳಿಗೆ 4 ಕಾಲುಗಳು ಪ್ಲಸ್ ಮಾಲೀಕರು ಎಷ್ಟು ಜನ ಇದ್ರೆ x/2 ಮಾಲೀಕರು ಇಷ್ಟು ಜನ ನೆಲದ ಮೇಲೆ ಇದ್ದಾರೆ. ಇವ್ರಿಗೆ ಎಷ್ಟು ಕಾಲು ಇದಾವೆ? 2 ಕಾಲು ಇದಾವೆ. ಟೋಟಲ್ ಕಾಲುಗಳು ಎಷ್ಟು? 70. ಇದು ಹಚ್ಕೊಂಡಿದ್ದು ಗೊತ್ತಾಯ್ತಾ? ಕ್ಯಾಮಲ್ಸ್ ಎಷ್ಟಿದಾವೆ? ಎಕ್ಸ್ ಇದಾವೆ. ಹೌದಾ? ಅವಕ್ಕೆ ಎಷ್ಟು ಕಾಲುಗಳಿದಾವೆ? 4 ಕಾಲು. ಅಲ್ಲಿ ಅರ್ಧ ಜನ ಮನುಷ್ಯರು ನಡೀತಾ ಇದ್ದಾರೆ. ಅವ್ರಿಗೆ ಎಷ್ಟು ಕಾಲುಗಳಿದಾವೆ? 2 ಕಾಲು. ಈ ಕಾಲುಗಳು ಮತ್ತು ಈ ಕಾಲುಗಳನ್ನು ಕೂಡಿಸಿದ್ರೆ 70 ಅಂತೇಳಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರಾ? ಎಸ್. ಈಗ ನೋಡ್ರಿ, ಈ 2 ಕ್ಯಾನ್ಸಲ್, ಈ 2 ಕ್ಯಾನ್ಸಲ್. 4 × x 4x ಪ್ಲಸ್ ಇಲ್ಲಿ ಏನು ಉಳಿತು? x ಉಳಿತು = 70. 4x ಇದು ಒಂದು x, 5x = 70. ಈ ಕ್ಯಾನ್ಸಲ್ ಮಾಡ್ಬೋದು ನಾವು ಡೈರೆಕ್ಟ್ ಆಗಿ 5 ರಿಂದ 70ಕ್ಕೆ. 5 1 5, 5 1 5, 2 ಉಳಿತೆ 20 ಆಗುತ್ತೆ. 5 4 20. ಹಾಗಾದ್ರೆ x = ಎಷ್ಟಾಯ್ತು? x = 14. x = 14. x ಅಂದ್ರೆ ಏನು? ಮಾಲೀಕರ ಸಂಖ್ಯೆ ಕೂಡ 14, ಇಲ್ಲಿ ಕ್ಯಾಮಲ್ ಸಂಖ್ಯೆ ಕೂಡ 14. ಸಿಂಪಲ್, ಮುಗಿದೋಯ್ತು. ಎಷ್ಟು? ಕ್ಯಾಮಲ್ ಸಂಖ್ಯೆ ಕೂಡ 14, ಮಾಲೀಕರ ಸಂಖ್ಯೆ ಕೂಡ 14. ಅವ್ರು ಹೇಳಿದ್ದಾರೆ ಎಷ್ಟು ಒಂಟೆಗಳಿದಾವೆ ಅಷ್ಟೇ ಮಾಲೀಕರಿದ್ದಾರೆ. ಹಾಗಾದ್ರೆ ಇಲ್ಲಿ x = 14 ಅಂತ ಬಂದ್ಮೇಲೆ 14 ಒಂಟೆಗಳಿದಾವೆ, 14 ಮನುಷ್ಯರಿದ್ದಾರೆ, ಮಾಲೀಕರಿದ್ದಾರೆ. ಕ್ಲಿಯರ್? ಆಯ್ಕೆಲಿದೆನಾ? ಎಸ್. 14 ದ ರೈಟ್ ಆನ್ಸರ್. ಒಂಟೆಗಳ ಸಂಖ್ಯೆ ಎಷ್ಟು? 14 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಎಸ್. ನೋಡೋಣ ಸರಿಯೋ ತಪ್ಪು. ಕಾಲುಗಳು 70 ಆಗ್ತವಿಲ್ಲ ನೋಡೋಣ. ಎಸ್. ಇಲ್ಲಿ 14 ಒಂಟೆಗಳಿದಾವೆ. 14 ಒಂಟೆಗಳಿಗೆ ಎಷ್ಟು ಕಾಲು? 4 ಕಾಲು. ಇಲ್ಲಿ 14 ಜನ ಮಾಲೀಕರಿದ್ದಾರೆ. ಅದರಲ್ಲಿ ಅರ್ಧ ಜನ ಮೇಲೆ ಕುಂತ್ಕೊಂಡಿದ್ರೆ, ಅರ್ಧ ಜನ ನಡೀತಾ ಇದಾರೆ. ಅಗರ ಅರ್ಧ ಜನ ಅಂದ್ರೆ 7 ಜನರಿದ್ದಾರೆ ನಡೀತಕ್ಕಂಥ. ಅವ್ರಿಗೆ 2 ಕಾಲು ಇದಾವೆ. ಈಗ ಇವ್ರ ಕಾಲು ಸೇರಿಸಿದ್ರೆ, ಒಂಟೆಗಳ ಕಾಲು ಮತ್ತು ಮಾಲೀಕರ ಕಾಲು ಸೇರಿಸಿದ್ರೆ 70 ಆಗಬೇಕು. 14 4 56, 7 2 14, 6 4 10, ಕೆಲ ಬಂತು 1, 5 1 6 1 7, 70 ಆಯ್ತಾ? ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ಬಂತು. ಕ್ಲಿಯರ್? ಎಲ್ಲಿ ಹೋಗಲ್ಲ, ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ಈಗಿನಿಂದ 10 ವರ್ಷಗಳ ನಂತರ ಅಪ್ಪ ಮತ್ತು ಮಗನ ವಯಸ್ಸಿನ ಅನುಪಾತ 5:3. 10 ವರ್ಷಗಳ ಮೊದಲು 3:1 ಇತ್ತು. ಅವರಿಬ್ಬರ ವಯಸ್ಸಿನ ಅನುಪಾತ ಎಷ್ಟು? ಇಂದು ಪ್ರೆಸೆಂಟ್ ಅಂತ ಕೇಳಿಬಿಟ್ಟಿದ್ದಾನೆ. ಇವತ್ತು ತಂದೆ ಮತ್ತು ಮಗನ ವಯಸ್ಸಿನ ರೇಷಿಯೋ ಕೊಟ್ಟಿಲ್ಲ. ತಂದೆ ಮತ್ತು ಮಗನ ರೇಷಿಯೋ ಕೊಟ್ಟಿಲ್ಲ ಸನ್. ಬಟ್ 10 ವರ್ಷಗಳ ನಂತರ ಅವ್ರು ಹೇಳಿದರೆ, ಮೊದಲು 10 ವರ್ಷಗಳ ನಂತರ ತಂದೆ ಮತ್ತು ಮಗನ ವಯಸ್ಸಿನ ರೇಷಿಯೋ ಎಷ್ಟಿರ್ತಂತೆ? 5:3 ಇರುತ್ತೆ. ಇದು ಯಾವಾಗ? ಇವತ್ತಿಂದ ಪ್ರೆಸೆಂಟ್. ಇವತ್ತಿಂದ 10 ವರ್ಷ ಆದ್ಮೇಲೆ ತಂದೆ ಮತ್ತು ಮಗನ ರೇಷಿಯೋ 5:3 ಇರುತ್ತೆ. 10 ವರ್ಷಗಳ ಮೊದಲು 3:1 ಇತ್ತು. ಇದು ಪ್ರೆಸೆಂಟ್ ಇಂದ 10 ವರ್ಷಗಳ ಮೊದಲು ಹಿಂದಕ್ಕೆ ಹೋಗುತ್ತೆ. 10 ವರ್ಷ ಮೈನಸ್ 10 ವರ್ಷ ಹಿಂದಕ್ಕೆ ಹೋದಾಗ ಅವಾಗ ಎಷ್ಟಿತ್ತಂತೆ? 3:1 ಇತ್ತು. ಇದು 10 ವರ್ಷದಿಂದ. 10 ವರ್ಷ ಮುಂದೆ ಏನಾಗುತ್ತೆ? 5:3 ಆಗುತ್ತೆ. ಕ್ವಶನ್ ಕೇಳಿದ್ದೀನಿ, ಪ್ರೆಸೆಂಟ್ ರೇಷಿಯೋ ಎಷ್ಟದ ಅಂತ ಕ್ವಶನ್ ಕೇಳ್ಬಿಟ್ಟಿದೆ. ನೋಡ್ರಿ, ಇಲ್ಲಿ 10 ವರ್ಷ ಮುಂದಿನ ರೇಷಿಯೋ ಕೊಟ್ಟಿದ್ದಾನೆ, 10 ವರ್ಷ ಹಿಂದಿನ ರೇಷಿಯೋ ಕೊಟ್ಟಿದ್ದಾನೆ, ಮತ್ತು ಪ್ರೆಸೆಂಟ್ ರೇಷಿಯೋ ಎಷ್ಟು ತಂದೆ ಮತ್ತು ಮಗನ ಅಂತ ಕೇಳಿದರೆ ಕೇಳಿ. ಈಗ ನೋಡ್ರಿ, ಇಲ್ಲಿ 3:1 ಅದ, ಆಮೇಲೆ ಇಲ್ಲಿ 5:3 ಅದ. ಇಲ್ಲಿಂದ ಇಲ್ಲಿಗೆ ಎಷ್ಟು ವರ್ಷ ಆಗುತ್ತೆ ನೋಡ್ರಿ? ಇಲ್ಲಿಂದ ಇಲ್ಲಿಗೆ 10 ವರ್ಷ. ಹೌದು ತಾನೆ? ಇಲ್ಲಿಂದ ಇಲ್ಲಿಗೆ 10 ವರ್ಷ, ಇಲ್ಲಿಂದ ಇಲ್ಲಿಗೆ 10 ವರ್ಷ. ಟೋಟಲ್ ಎಷ್ಟು ವರ್ಷ ಆಗುತ್ತೆ? 20 ವರ್ಷ ಆಗುತ್ತೆ. ಅಂದ್ರೆ ಈ ರೇಷಿಯೋದಿಂದ ಈ ರೇಷಿಯೋಗೆ 20 ವರ್ಷ ಅದ ಡಿಫ್ರೆನ್ಸ್. ಏಜ್ ಗ್ಯಾಪ್ ಎಷ್ಟು ವರ್ಷ ಅದ? 20 ವರ್ಷ ಗ್ಯಾಪ್ ಅದ. ಎಸ್ ಇರಲಿ. ಇಲ್ಲಿ ಎಷ್ಟದ? 3:1. ಇಲ್ಲಿ ಎಷ್ಟದ? 5:3. ಇಲ್ಲಿಂದ ಎಷ್ಟು ಏಜ್ ಗ್ಯಾಪ್ ಅದ? 20 ವರ್ಷ ಏಜ್ ಗ್ಯಾಪ್ ಅದ. ಹೌದು ತಾನೆ? 20 ವರ್ಷ. ಎಸ್. ಈಗ ನಾವ್ ಏನ್ ಮಾಡ್ಕೊಳ್ಬೇಕು? ಈ ರೀತಿ ರೇಷಿಯೋ ಕೊಟ್ಟಾಗ ಇವುಗಳ ನಡುವಿನ ಡಿಫ್ರೆನ್ಸ್ ನೋಡ್ಕೊಳ್ಬೇಕು. ಇವೆರಡರ ನಡುವಿನ ಡಿಫ್ರೆನ್ಸ್. ಇಲ್ಲಿ 3 5 ಆಗಿದೆ ಅಂದ್ಮೇಲೆ ಡಿಫ್ರೆನ್ಸ್ ಎಷ್ಟದ? 2 ಅದ.
ಇಲ್ಲಿ ಒಂದಿದ್ದು 3 ಆಗಿದೆ ಅಂದ್ರೆ ಇಲ್ಲಿ ಕೂಡ ಡಿಫ್ರೆನ್ಸ್ ಎಷ್ಟದ 2 ಅದ. ಯಾವಾಗ ಸೇಮ್ ಡಿಫ್ರೆನ್ಸ್ ಇತ್ತು ಅಂತಂದ್ರೆ ಇಲ್ಲಿ ಕೂಡ 3 5 ಆಯ್ತು, 2 ಡಿಫ್ರೆನ್ಸ್ ಜಾಸ್ತಿ ಆಯ್ತು. ಒಂದಿದ್ದು 3 ಆಯ್ತು, ಇಲ್ಲಿ ಕೂಡ 2 ಡಿಫ್ರೆನ್ಸ್ ಜಾಸ್ತಿ ಇತ್ತು. ಈ 2 ವರ್ಷ ಜಾಸ್ತಿ ಆಗ್ಬೇಕಾದ್ರೆ ಎಷ್ಟು ವರ್ಷ ಬೇಕಾಯ್ತು ನಮ್ಗೆ? 20 ವರ್ಷ ಬೇಕಾಯ್ತು. ಹಾಗಾದ್ರೆ 2 ರೇಷಿಯೋ ಇಸ್ ಈಕ್ವಲ್ ಟು 20 ವರ್ಷ. ನೋಡ್ರಿ, ಯಾವಾಗ ಸೇಮ್ ಇತ್ತು ಒಂದ್ವೇಳೆ ಬದಲಿದ್ರೆ ಹೆಂಗ್ ಮಾಡ್ಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ. ಈಗಾಗಲೇ ನಾನು ಏಜ್ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಟಾಪಿಕ್ಗಳ ನೋಡಿನಿ ಮಾಡಿದ್ದೀನಿ ಸ್ನೇಹಿತರೆ, ಅಲ್ಲಿ ಹೋಗಿ ಕೂಡ ನೋಡ್ಕೊಳ್ಬೋದು ನೀವು. ಈಗಿಲ್ಲ 2 ರೇಷಿಯೋ ಜಾಸ್ತಿ ಆಯ್ತು, ಇಲ್ಲಿ ಕೂಡ 2 ರೇಷಿಯೋ, ಇಲ್ಲಿ ಕೂಡ 2 ರೇಷಿಯೋ. ಯಾವಾಗ 2 ರೇಷಿಯೋ ಜಾಸ್ತಿ ಆಯ್ತಂದ್ರೆ ಅಲ್ಲಿ 20 ವರ್ಷ ಜಾಸ್ತಿ ಆಯ್ತು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 2 ರೇಷಿಯೋ ಇಸ್ ಈಕ್ವಲ್ ಟು 20 ವರ್ಷ. ಹಾಗಾದ್ರೆ 1 ರೇಷಿಯೋ ಇಸ್ ಈಕ್ವಲ್ ಟು 10 ವರ್ಷ. ಮುಗಿದೋಯ್ತು. 1 ರೇಷಿಯೋ ಇಸ್ ಈಕ್ವಲ್ ಟು 10 ವರ್ಷ. ಹಾಗಾದ್ರೆ 3 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 3 ರೇಷಿಯೋ, ಇಲ್ಲಿ 1 ರೇಷಿಯೋ, 5 ರೇಷಿಯೋ, 3 ರೇಷಿಯೋ. ಇದ್ರ ವಯಸ್ಸು ಸಿಕ್ತಿ ಅಂತಂದ್ರೆ 10 ವರ್ಷ ಕೂಡಿಸಿಬಿಟ್ರೆ ಇವೆರಡು ಸಿಗ್ತವೆ. ಈಗ 3 ರೇಷಿಯೋ 1, 3 ರೇಷಿಯೋ 1. 1 ರೇಷಿಯೋ ಇಸ್ ಈಕ್ವಲ್ ಟು 10 ವರ್ಷ ಆದ್ರೆ 3 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 30 ವರ್ಷ. 1 ರೇಷಿಯೋ ಇಸ್ ಈಕ್ವಲ್ ಟು 10 ವರ್ಷ. ಹಾಗಾದ್ರೆ 1 ರೇಷಿಯೋ ಇಸ್ ಈಕ್ವಲ್ ಟು 10 ವರ್ಷ. ನೋಡ್ರಿ, 10 ವರ್ಷದ ಹಿಂದೆ ಇವನಿಗೆ 30 ಇತ್ತು, ಮಗ್ಗ 10 ಇತ್ತು. 10 ವರ್ಷದ ನಂತರ ಅಂದ್ಮೇಲೆ ಈತಗೆ 10 ವರ್ಷ ಸೇರಿಸ್ಬೇಕು, ಈತಗೆ 10 ವರ್ಷ ಸೇರಿಸ್ಬೇಕು. 40, ಈತಿಗೆ ಎಷ್ಟದು? 20 ಆಯ್ತು. ಇದ್ರದ್ದು ಡಿಫ್ರೆನ್ಸ್ ಹೇಳ್ಬೇಕು, ಇದ್ರದ್ದು ರೇಷಿಯೋ ಹೇಳ್ಬೇಕೀಗ. 40 ರೇಷಿಯೋ 20 ತಾನೆ, 40 ರೇಷಿಯೋ 20. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 2 ಒಂದಲೆ, 2 ಎರಡಲೆ, 2 ರೇಷಿಯೋ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಪ್ರೆಸೆಂಟ್ ರೇಷಿಯೋ ಎಷ್ಟಿರುತ್ತೆ? 2 ರೇಷಿಯೋ 1 ಸರಿಯಾಗಿರ್ತಕ್ಕಂಥ ಉತ್ತರ. ಆಯ್ಕೆಯಲ್ಲಿದ್ದಾನೆ 2 ರೇಷಿಯೋ. ಆಯ್ಕೆ ಸಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. 3ನೇ ಆಯ್ಕೆ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ನೆಕ್ಸ್ಟ್ 1 ರೇಷಿಯೋ ಇಸ್ ಈಕ್ವಲ್ ಟು 10 ವರ್ಷ. 5 ರೇಷಿಯೋ ಇಸ್ ಈಕ್ವಲ್ ಟು ನೋಡ್ರಿ 10 ವರ್ಷದ ನಂತರ 50 ಆಗುತ್ತಾ, ಇಲ್ಲಿ 10 ವರ್ಷದ ನಂತರ 30 ಆಗುತ್ತಾ. ನೋಡ್ರಿ 3 ರೇಷಿಯೋ ಇಸ್ ಈಕ್ವಲ್ ಟು 30 ವರ್ಷ ಬಂತ. ನೋಡ್ರಿ, ಇದು ಪ್ರೆಸೆಂಟ್ ಏಜ್, ಇದು 10 ವರ್ಷದ ನಂತರದ ಏಜ್, ಇದು 10 ವರ್ಷದ ಮೊದಲ ಏಜ್. ತಂದೆ ಮತ್ತು ಮಗರ 3 ಅಂದ್ರೆ ಪ್ರೆಸೆಂಟು, ಪಾಸ್ಟು ಮತ್ತು ಫ್ಯೂಚರ್ 3 ವಯಸ್ಸುಗಳನ್ನು ಈಸಿಯಾಗಿ ನಾವು ಕಂಡುಹಿಡಿಬಹುದು ರೇಷಿಯೋ ಮೆಥಡ್ ಅಲ್ಲಿ. ಕ್ಲಿಯರ್? ಅರ್ಥ ಆಯ್ತಿದು? ಎಸ್. ಮುಂದಿನ ಕ್ವಶನ್ಗೆ ಹೋಗ್ಬೋದಾ? ಕ್ವಶನ್ ನಂಬರ್ 4. 12.5 ಸೆಕೆಂಡ್ಗಳಲ್ಲಿ 150 ಮೀಟರ್ ಉದ್ದದ ರೈಲೊಂದು ಪಕ್ಕದಲ್ಲಿ ನಿಂತಿರುವ ಮನುಷ್ಯನನ್ನು ದಾಟುತ್ತೆ. ಅದೇ ರೈಲು 210 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು? ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್. ಇಲ್ಲಿ ನೋಡಿ, ಈ ಒಂದು ರೈಲು ಒಬ್ಬ ನಿಂತ ವ್ಯಕ್ತಿಯನ್ನ ದಾಟಬೇಕಾದ್ರೆ ಎಷ್ಟು ದೂರ ಚಲಿಸುತ್ತೆ, ಅಥವಾ ಒಂದು ಪ್ಲಾಟ್ಫಾರ್ಮ್ ಅನ್ನ ದಾಟಬೇಕಾದ್ರೆ ಎಷ್ಟು ದೂರ ಚಲಿಸುತ್ತೆ? ಈ ಟೈಪ್ 1 ಮತ್ತು ಟೈಪ್ 2 ಅಲ್ಲಿ ಹೇಳಿದ್ನಿ. ನಿಂತಿರ್ತಕ್ಕಂಥ ವ್ಯಕ್ತಿಯನ್ನ ಅಥವಾ ವಿದ್ಯುತ್ ಕಂಬವನ್ನ ಅಥವಾ ಒಂದು ಗಿಡವನ್ನ ದಾಟಬೇಕಾದ್ರೆ ಆ ಟ್ರೈನಿನ ಉದ್ದ ಎಷ್ಟಿರುತ್ತೆ, ಆ ರೈಲಿನ ಉದ್ದ ಎಷ್ಟಿರುತ್ತೆ ಅಷ್ಟೇ ದೂರ ಚಲಿಸುತ್ತೆ. ಜೊತೆಗೆ ಪ್ಲಾಟ್ಫಾರ್ಮ್ ಕೇತಂತಂದ್ರೆ ಪ್ಲಾಟ್ಫಾರ್ಮ್ನ ಉದ್ದ ಮತ್ತು ಆ ರೈಲಿನ ಉದ್ದ ಕೂಡಿಸಿದ್ರೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಚಲಿಸಿದಂಗೆ ಆಗುತ್ತೆ. ಸುರಂಗರಾಗಿರ್ಬೋದು, ಪ್ಲಾಟ್ಫಾರ್ಮರ್ ಆಗಿರ್ಬೋದು, ಅಥವಾ ನದಿ ಆಗಿರ್ಬೋದು, ಸೇತುವೆ ಆಗಿರ್ಬೋದು. ಇಲ್ಲಿ ಒಂದು ಟೈಮ್ ತೆಗೆದುಕೊಳ್ಳುತ್ತೆ, ಒಂದು ಟ್ರೈನ್ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅಂತೆ? 12.5 ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಟ್ರೈನಿನ ಉದ್ದ, ಟ್ರೈನ್ ಲೆಂತ್ ಎಷ್ಟಿದೆ ಅಂತೆ ಅವರೇ ಕೊಟ್ಟಿದ್ರೆ ಆಗಾಗಲೇ 150 ಮೀಟರ್. 150 ಮೀಟರ್, ಮೀಟರ್ ಪರ್ ಸೆಕೆಂಡ್ ಇದೆ. ಇಲ್ಲಿ ನೋಡ್ರಿ, 150 ಮೀಟರ್ ಉದ್ದದ ಒಂದು ಟ್ರೈನು, 150 ಮೀಟರ್ ಉದ್ದದ ಒಂದು ಟ್ರೈನು ಒಬ್ಬ ನಿಂತಿರ್ತಕ್ಕಂಥ ಮಹಿಳೆಯನ್ನ ದಾಟಬೇಕಾದ್ರೆ ಎಷ್ಟು ಟೈಮ್ ತೆಗೆದುಕೊಳ್ತಂತೀರ? 12.5. ಇಲ್ಲಿ ಒಬ್ಬ ಮಹಿಳೆ ನಿಂತ್ಕೊಂಡಿದ್ದಾಳೆ, ಎಷ್ಟು ದೂರ ಹೋಗುತ್ತೆ ಹಾಗಾರದು? ಆ ಟ್ರೈನಿನ ಉದ್ದ ಎಷ್ಟಿದೆನೋ ಅಷ್ಟೇ ದೂರ ಹೋಗುತ್ತೆ. 150 ಮೀಟ್ರೇ ಹೋಗ್ಬೇಕದು ಕಂಪ್ಲೀಟ್. ಈ ಟ್ರೈನಿನ ಹಿಂಭಾಗ ಈ ಮಹಿಳೆ ಹತ್ರ ಬಂದಾಗ ಆ ಮಹಿಳೆಯನ್ನ ದಾಟಿದಂಗೆ ಆಗುತ್ತೆ. ಹಾಗಾದ್ರೆ ಎಷ್ಟು ದೂರ ಹೋಯ್ತು? 150 ಮೀಟರ್ ಹೋಯ್ತು. 150 ಮೀಟರ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತು? 12.5 ಸೆಕೆಂಡ್ ಅನ್ನ ಟೈಮ್ ಅನ್ನ ತೆಗೆದುಕೊಳಿತು. 5 ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಳಿತು. ಕ್ಲಿಯರ್ ಆಯ್ತಾ? ಇದು ಮುಗಿತಾ? ಎಸ್. ಮುಂದೆ ಏನಂತ ಹೇಳಿದರೆ, ಪ್ಲಾಟ್ಫಾರ್ಮ್ 210 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅಂದ್ರೆ ಪ್ಲಾಟ್ಫಾರ್ಮ್ ಲೆಂತ್ ಕೊಟ್ಟಿದ್ದಾರೆ. ಪ್ಲಾಟ್ಫಾರ್ಮ್ ಉದ್ದ ಕೊಟ್ಟಿದ್ದಾರೆ ಎಷ್ಟಂತೆ? 210 ಮೀಟರ್. ಹಾಗಾದ್ರೆ 210 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನ ದಾಟಬೇಕಾದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? ನಾವೇನಾದ್ರೂ ಇಲ್ಲಿ 150 ಮೀಟರ್ ಹೋಗಕ್ಕೆ 12.5 ಸೆಕೆಂಡ್ ತೆಗೆದುಕೊಳ್ತು, ಹಾಗಾದ್ರೆ 210 ಮೀಟರ್ ಉದ್ದ ಹೋಗ್ಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತು ಅಂತ ಮಾಡಿಬಿಟ್ರೆ ಉತ್ತರ ತಪ್ಪಾಗುತ್ತೆ. ಯಾಕಂತಂದ್ರೆ ಆ ರೈಲು 210 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನ ದಾಟಬೇಕಾದ್ರೆ ಎಷ್ಟು ದೂರ ಹೋಗುತ್ತೆ ಅದು ಇಂಪಾರ್ಟೆಂಟ್.
ಇಲ್ಲಿ ನೋಡ್ರಿ, ಇದು ಟ್ರೈನ್ ಇದೆ. ಈಗ 150 ಮೀಟರ್ ಉದ್ದದ ಒಂದು ಟ್ರೈನ್ ಅದ. ಇದು ಪ್ಲಾಟ್ಫಾರ್ಮ್ ಇದೆ. ಎಷ್ಟಿದೆ ಪ್ಲಾಟ್ಫಾರ್ಮು? 210 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಇದೆ. ಈ ಟ್ರೈನ್ ಈಗ ಇದನ್ನ ದಾಟಬೇಕಾದ್ರೆ, ಪ್ಲಾಟ್ಫಾರ್ಮ್ ಅನ್ನ ದಾಟಬೇಕಾದ್ರೆ ಅದು ಸ್ಟಾರ್ಟ್ ಆಯ್ತು, ಈ ಜರ್ನಿ ಇಲ್ಲಿದ್ದ ಹೋಯ್ತು ಅಂತ ಇಟ್ಕೊಂಡು ಸ್ಟಾರ್ಟ್ ಆಯ್ತು. ಈ ಟ್ರೈನ್ ಕಂಪ್ಲೀಟ್ ಆಗಿ ಟ್ರೈನಿನ ಹಿಂಭಾಗ ಇಲ್ಲಿ ಬರಬೇಕು. ಹಾಗಾದ್ರೆ ಟ್ರೈನ್ ಎಷ್ಟು ದೂರ ಹೋಯ್ತು? ಟ್ರೈನ್ ಉದ್ದ ಎಷ್ಟು ಅದ? 150 ಮೀಟರ್ ಅದ. ಹಾಗಾದ್ರೆ ಇಷ್ಟು ದೂರ ಬರಬೇಕು, ಹೌದು ತಾನೆ? ಅಂದ್ರೆ 210 ಮೀಟರ್ನು ಹೋಗ್ಬೇಕು ಮತ್ತು ತನ್ನನ್ನು ತಾನೂ ದಾಟಬೇಕು. 210 ಮೀಟರ್, ಇದೊಂದು 150 ಮೀಟರ್. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಅದು ಚಲಿಸಿರ್ತಕ್ಕಂಥದ್ದು 360 ಮೀಟರ್ ಚಲಿಸಬೇಕು, ಹೌದು ತಾನೆ? ಒಂದು 210 ಮೀಟರ್ ಪ್ಲಾಟ್ಫಾರ್ಮ್ ಕೇವಲ ಅದನ್ನು ತೆಗೆದುಕೊಳ್ಬಾರ್ದು, ಮತ್ತು ತನ್ನನ್ನು ತಾನು ದಾಟಬೇಕಲ್ಲ. ಅದು ಕೇವಲ 210 ಮೀಟರ್ ಬಂದ್ರೆ ಟ್ರೈನ್ ಇಷ್ಟೇ ಇರುತ್ತೆ, ಬಟ್ ದಾಟಿರಲ್ಲ. ಟ್ರೈನ್ ಕಂಪ್ಲೀಟ್ ಆಗಿ ಆ ಪ್ಲಾಟ್ಫಾರ್ಮ್ ಅನ್ನ ದಾಟಬೇಕಂದ್ರೆ, ತನ್ನನ್ನು ತಾನು ದಾಟಬೇಕಂದ್ರೆ ಟ್ರೈನಿನ ಹಿಂಭಾಗ ಇಲ್ಲಿ ಬರಬೇಕು, ಕೊನೆಗೆ ಬರಬೇಕು. ಅಂದ್ರೆ ಟ್ರೈನಿನ ಉದ್ದ ಮತ್ತು ಪ್ಲಾಟ್ಫಾರ್ಮ್ ಎಷ್ಟು ಇರುತ್ತೆ ಅಷ್ಟು ದೂರ ಹೋಗ್ಬೇಕು. ಚಲಿಸಿದ ದೂರ 360 ಮೀಟರ್. ಈಗ ಮಾಡ್ಕೊಳ್ರಿ. 150 ಮೀಟರ್ ಹೋಗಕ್ಕೆ 12.5 ಸೆಕೆಂಡ್ ಟೈಮ್ ತೆಗೆದುಕೊಂಡ್ರಿ. 150 ಮೀಟರ್ ಹೋಗ್ಲಿಕ್ಕೆ 12.5 ಸೆಕೆಂಡ್ ತೆಗೆದುಕೊಂಡ್ರೆ, ಈಗ 360 ಮೀಟರ್ ಹೋಗ್ಬೇಕಾದ್ರೆ ನೋಡ್ರಿ, ಕೇವಲ 210 ಅಲ್ಲ, 210 ಮೀಟರ್ನು ದಾಟಬೇಕು, ತನ್ನನ್ನು ತಾನು ದಾಟಬೇಕಂದ್ರೆ 360 ಮೀಟರ್ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ? ಇದನ್ನ ಸಾಲ್ವ್ ಮಾಡಿಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 3 ಮಗ್ಗೆಲೆ 2 ಹೋಗ್ತಾವಲ್ಲ, 3 5 15, 3 1 3 2 6. ನೆಕ್ಸ್ಟ್ 5 ಮಗ್ಗೆಲೆ 5 1 5, 5 ಮಗ್ಗೆಲೆ 120. ನೋಡ್ರಿ, 5 2 10, 2 ಉಳಿಯಿತು. ಇಲ್ಲಿ ಪಾಯಿಂಟ್ ಅದ, ಪಾಯಿಂಟ್ ಹಚ್ಕೊಂಡಿವಿ. ಇಲ್ಲಿ 5 ಅದು 25 ಆಯ್ತು. 5 5 25 ಇಂಟು 12. ಕ್ಲಿಯರ್? ಈಗ 12ಕ್ಕೆ 2.5 ಗುಣಾಕಾರ. 12 5 60ಕ್ಕೆ 0 ಕೈಲ ಬಂತು 6. 12 2 24 1 6 30. ಇದೇನಿದು? 300 ಅಲ್ಲ, ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಇದೆಲ್ಲ, ಉತ್ತರದಲ್ಲಿ ಒಂದು ಬಿಟ್ಟು ಈ ಕಡೆಯಿಂದ ಒಂದು ಬಿಟ್ಟು ಪಾಯಿಂಟ್ ಕೊಟ್ಟರೆ ಇದೆಷ್ಟಾಯ್ತು? 30 ಸೆಕೆಂಡ್ ಬೇಕು. ನೋಡ್ರಿ ಎಷ್ಟು ಸಿಂಪಲ್ ಮಾಡ್ಬೋದು ನಾವು. ಲಾಜಿಕ್ ತಿಳ್ಕೊಳ್ಬೇಕು ನಾವು ಅಷ್ಟೇ. ಇಲ್ಲಿ ಯಾವಾಗ ಇಲ್ಲೇ ತಿಳ್ಕೊಂಡ್ಬಿಡ್ಬೇಕು ನೀವು. ಇದಷ್ಟೇ ತಿಳಿಸಿ ಹೇಳಿದೆ ನಿಮಗೆ ನಾನು. 150 ಮೀಟರ್ ಹೋಗ್ಬೇಕಾದ್ರೆ 12.5 ಸೆಕೆಂಡ್ ಬೇಕು. 210 ಮೀಟರ್ ಉದ್ದ ಅಂತಂದ್ರೆ 210 ಪ್ಲಸ್ ಟ್ರೈನ್ ಉದ್ದ 2 ಕೂಡಿಸ್ಕೊಳ್ಬೇಕು, 360 ಆಗುತ್ತೆ. ಹಾಗಾದ್ರೆ 360 ಮೀಟರ್ ಹೋಗ್ಲಿಕ್ಕೆ ಎಷ್ಟಾಗುತ್ತೆ? 5 ಸೆಕೆಂಡ್ ಒಳಗಡೆ ನಿಮಗೆ ಯೋಚನೆ ಬರುತ್ತೆ. ತಕ್ಷಣ ಈ ಲೆಕ್ಕ ಮಾಡಿಬಿಟ್ರೆ 15 ಅಥವಾ 20 ಸೆಕೆಂಡ್ ಒಳಗಡೆ ನಿಮಗೆ ಉತ್ತರ ಗೊತ್ತಾಗ್ಬಿಡುತ್ತೆ. ದ ರೈಟ್ ಆನ್ಸರ್ 30 ಸೆಕೆಂಡ್ ಈಸ್ ರೈಟ್ ಆನ್ಸರ್. ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವಶನ್ 5. ಒಂದು ವ್ಯವಹಾರದಲ್ಲಿ ಎ, ಬಿ ಮತ್ತು ಸಿ ರವರು ಅನುಕ್ರಮವಾಗಿ 6:9:8 ಅನುಪಾತದಲ್ಲಿ 12 ತಿಂಗಳು, 8 ತಿಂಗಳು ಮತ್ತು 10 ತಿಂಗಳು ಬಂಡವಾಳವನ್ನು ಹೂಡಿದ್ದಾರೆ. ನೋಡ್ರಿ, ಪಾಲುಗಾರಿಕೆ ಆಧಾರದ ಮೇಲೆ ಇರತಕ್ಕಂಥ ಕ್ವಶನ್. ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಅಂತಕ್ಕಂಥ 3 ವ್ಯಕ್ತಿಗಳಿದ್ದಾರೆ. ಅವರು 6:9:8 ಅನುಪಾತದಲ್ಲಿ ಒಂದು ಬಂಡವಾಳವನ್ನು ಹೂಡಿಕೆ ಮಾಡಿದ್ದಾರೆ. 6ರಷ್ಟು ಇವನು, 9ರಷ್ಟು ಇವನು, 8ರಷ್ಟು ಸಿ. ಇವರು 3 ಕೂಡಿಕೊಂಡು ಈ ಒಂದು ಆಧಾರದ ಮೇಲೆ, ಈ ಒಂದು ರೇಷಿಯೋದಲ್ಲಿ ಬಂಡವಾಳವನ್ನು ಹೂಡಿದ್ದಾರೆ. ಬಟ್ ಮುಂದೆ ಏನಂತ ಹೇಳಿದ್ದಾರೆ? 12 ತಿಂಗಳು ಅಂದ್ರೆ ಇವನು 6ರಷ್ಟು ಅಮೌಂಟ್ ಅನ್ನ 12 ತಿಂಗಳು ಇನ್ವೆಸ್ಟ್ ಮಾಡಿದ್ದಾನೆ. ಇವನು 9ರಷ್ಟು ಅಮೌಂಟ್ ಅನ್ನ 8 ತಿಂಗಳು ಇನ್ವೆಸ್ಟ್ ಮಾಡಿದ್ದಾನೆ. ಇಂಟು ಹಾಕ್ಬೇಕು. ಇಂಟು ಇವನು 8ರಷ್ಟು ಅಮೌಂಟ್ ಅನ್ನ ಸಿ 10 ತಿಂಗಳು ಇನ್ವೆಸ್ಟ್ ಮಾಡಿದ್ದಾನೆ. ಇದನ್ನ ನಾವು ರೇಷಿಯೋದಲ್ಲಿ ಹಚ್ಕೊಳ್ಬೇಕು. ಮುಗೀತು. ಇಷ್ಟು ಹಚ್ಕೊಂಡ್ರೆ ಮುಗಿದೋಯ್ತು. ಇದನ್ನ ಸಂಕ್ಷೇಪಿಸಬೇಕು. ಸಂಕ್ಷೇಪಿಸಬೇಕಾದ್ರೆ ಕ್ಯಾನ್ಸಲ್ ಮಾಡಬೇಕು. ಅಂದ್ರೆ 3 ಕೂಡ ಒಂದೇ ಮಗ್ಗೆಯಲ್ಲಿ ಮಾಡ್ಕೊಳ್ಬೇಕು. 2ರಿಂದ ಇದು ಹೊಡೆದ್ರೆ 2ರಿಂದ 3 ಕೂಡ ಹೊಡಿಬೇಕು. ಈಗ ಇಲ್ಲಿ 8 ಹೋಗುತ್ತೆ, ಇಲ್ಲಿ 8 ಹೋಗುತ್ತೆ. 4ರ ಮಗ್ಗೆಯಲ್ಲಿ 8 ಅದ, 4ರ ಮಗ್ಗೆಯಲ್ಲಿ 8 ಅದ, 4ರ ಮಗ್ಗೆಯಲ್ಲಿ 12 ಅದ. 3 4ರ ಮಗ್ಗೆಯಲ್ಲಿ ಹೊಡಿಬೇಕು. 4 2 8, 4 2 8, 4 3 12. ಮುಗೀತಾ? ಮತ್ತೆ ನೋಡ್ರಿ, 2ರ ಮಗ್ಗೆಲ್ಲಿ 2 ಹೋಗುತ್ತೆ, 2ರ ಮಗ್ಗೆಲ್ಲಿ 2 ಹೋಗುತ್ತೆ, 2ರ ಮಗ್ಗೆಲ್ಲಿ ಇಲ್ಲಿ ಯಾವ್ದು ಹೋಗುತ್ತೆ? 6 ಹೋಗುತ್ತೆ. ಹಾಗಾದ್ರೆ 2 1 2, 2 1 2, 2 3 6 ಹೋಯ್ತಾ? ನೆಕ್ಸ್ಟ್ 3ರ ಮಗ್ಗೆಲ್ಲಿ ಹೋಗುತ್ತೆ, ಇದು 3ರ ಮಗ್ಗೆಲ್ಲಿ ಹೋಗುತ್ತೆ, 3ರ ಮಗ್ಗೆಲ್ಲಿ 10 ಹೋಗಲ್ಲ. ಬಿಟ್ಬಿಡ್ರಿ. ಹೋಗ್ಲಿಲ್ಲ ಅಂದ್ರೆ 3 3 ಎಷ್ಟಾಗುತ್ತೆ? 9 ರೇಷೋ. ಇಲ್ಲೆಷ್ಟು ಉಳಿತು? 9 ರೇಷೋ. ಇಲ್ಲೆಷ್ಟು ಉಳಿತು? 10. ಈಗ ನೋಡ್ರಿ, ಈಗ ಎದ್ದು 9ರಷ್ಟು, ಬಿದ್ದು 9ರಷ್ಟು, ಸಿದ್ದು 9ರಷ್ಟು ಬಂದಿರತಕ್ಕಂಥ ಲಾಭಾಂಶವನ್ನ
ಈ ಒಂದು ರೇಷಿಯೋದಲ್ಲಿ ನಾವು ಹಂಚಬೇಕು, ಈ ಒಂದು ರೇಷಿಯೋದಲ್ಲಿ ನಾವು ಹಂಚ್ಕೊಳ್ಬೇಕು. ಎಸ್, ಈ ಕ್ವಶನ್ಗೆ ಹೋಗ್ತೀವಿ ನೋಡ್ರಿ. ಮುಂದೆ ಏನಂತಾರೆ, ಬಂಡವಾಳ ಹೂಡಿದರೆ ಬಿ ಮತ್ತು ಸಿ ಗಳಿಸಿದ ಲಾಭಗಳ ನಡುವಿನ ವ್ಯತ್ಯಾಸ 1150. ನೋಡ್ರಿ, ಬಿದ್ದು 9, ಸಿ ಇದ್ದು 10. ಇವರ ಹೇಳಿದ್ದಾರೆ ಏನಂತ ಹೇಳಿದ್ರೆ ವ್ಯತ್ಯಾಸ, ಲಾಭದ ನಡುವಿನ ವ್ಯತ್ಯಾಸ 1150. ಲಾಭದ ವ್ಯತ್ಯಾಸ, ಇವನಿಗೆ 9ರಷ್ಟು ಲಾಭ ಆಗಿರುತ್ತೆ, ಇವನಿಗೆ 10ರಷ್ಟು ಲಾಭ ಆಗಿರುತ್ತೆ. ಹಾಗಾದ್ರೆ ಇವ್ರ ವ್ಯತ್ಯಾಸ ಎಷ್ಟಂತ ಹೇಳಿದ್ರೆ 1150 ರೂಪಾಯಿ ವ್ಯತ್ಯಾಸ ಅದ. ಹಾಗಾದ್ರೆ ರೇಷಿಯೋದ ವ್ಯತ್ಯಾಸ ಎಷ್ಟೈತಿ ನೋಡ್ರಿ, ಇಲ್ಲಿ 9ದಲ್ಲಿ ಅದ, ರೇಷಿಯೋದ ವ್ಯತ್ಯಾಸ ಎಷ್ಟದ 1 ಅದ. ಹಾಗಾದ್ರೆ 1 ರೇಷಿಯೋ ಈಕ್ವಲ್ ಟು 1150. ಮುಗದೈತಲ್ಲ. ಇವನ ಲಾಭ ವ್ಯತ್ಯಾಸ ಎಷ್ಟು 1150 ಅಂತ ಹೇಳಿದ್ದಾರೆ ಅಮೌಂಟ್ ಅಲ್ಲಿ. ಬಟ್ ರೇಷಿಯೋದಲ್ಲಿ ಎಷ್ಟದ 1 ರೇಷಿಯೋ ಅದ. ಹಾಗಾದ್ರೆ 1 ರೇಷಿಯೋ ಈಕ್ವಲ್ ಟು 1150. ಮುಗಿದಾಯ್ತು. ಕ್ವಶನ್ ಈ ಕೇಳಿದಾರೆ ನೋಡ್ರಿ. ಹಾಗಾದ್ರೆ ಎ ಬಿ ಸಿ ಮೂವರು ಒಟ್ಟಿಗೆ ಸೇರಿ ಗಳಿಸಿದ ಲಾಭ ಎಷ್ಟು? ಮೂವರು ಒಟ್ಟಿಗೆ ಸೇರಿ ಗಳಿಸಿದ ಲಾಭ ಎಷ್ಟು? ಇವನು 9ರಷ್ಟು ಲಾಭ ಗಳಿಸಿದಾನೆ, ಬಿ 9ರಷ್ಟು ಲಾಭ ಗಳಿಸಿದಾನೆ, ಸಿ 10ರಷ್ಟು ಲಾಭ ಗಳಿಸಿದಾನೆ. ಹಾಗಾದ್ರೆ ಮೂವರು ಗಳಿಸಿ ಒಟ್ಟು ಲಾಭ ಎಷ್ಟು? 9, 9, 18, 10, 28ರಷ್ಟು ಗಳಿಸಿದಾನೆ. ಹಾಗಾದ್ರೆ 1 ರೇಷಿಯೋ ಇಸ್ ಈಕ್ವಲ್ ಟು 1150 ಆದ್ರೆ 28 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟು? ಉತ್ತರ ಮಾಡಿಬಿಟ್ರೆ ಮುಗಿದೋಯ್ತು. 1150 ಇಂಟು 28ಗೆ ಗುಣಾಕಾರ ಮಾಡಿದ್ರೆ ನಮಗೆ 28 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟು ಅಂತ ಸಿಕ್ಬಿಡುತ್ತೆ. 8 0 0, 8 ಇಲ್ಲಿ 40 ಕೈಲ ಬಂತು 4, 8 1 8, 4 12 ಕೈಲ ಬಂತು 1, 8 1 8 1 9. ಹೌದಾ? ಎಸ್, ಪ್ಲಸ್ 2 0 0, 2 ಇಲ್ಲ 10 ಕೈಲ ಬಂತು 1, 2 1 2 1 3, 2 1 2. ಎಸ್, ಇದೆಲ್ಲದನ್ನು ಕೂಡಿಸ್ಬಿಟ್ರೆ 28 ರೇಷಿಯೋ ಈಕ್ವಲ್ ಟು ಎಷ್ಟಾಗುತ್ತೆ ಗೊತ್ತಾಗುತ್ತೆ. 0 0 2 2 ಕೈಲ ಬಂತು 1 3, 32,200 ರೂಪಾಯಿ ಆಗುತ್ತೆ. 32,200 ರೂಪಾಯಿ ಒಟ್ಟು ಮೂವರು ಗಳಿಸಿದ ಒಟ್ಟು ಲಾಭ ಇದು ನೋಡ್ರಿ. ಇಷ್ಟು ಸಿಂಪಲ್ ಆಗಿ ನಾವು ಆಯ್ಕೆಲಿದ್ದೀನ. ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಮೂವರನ್ನ ಕೇಳಿಬಿಟ್ಟಿದ್ರೆ ಎ ಬಿ ಮತ್ತು ಸಿ ಮೂವರು ಎಷ್ಟು ಗಳಿಸಿದ್ರು ಅಂತಂದಾಗ 32,200 ರೂಪಾಯಿ ಗಳಿಸಿದ್ರು. ಒಂದು ವೇಳೆ ಎ ಎಷ್ಟು ಗಳಿಸಿದ, ಬಿ ಎಷ್ಟು ಗಳಿಸಿದ, ಸಿ ಎಷ್ಟು ಗಳಿಸಿದ ಅಂತಂದಾಗ ಈ 32,200ಕ್ಕೆ 28ರಿಂದ ಡಿವೈಡ್ ಮಾಡಬೇಕು. 28 ತಾನೇ ಇವ್ರೆ ಮೂವರ್ದು ಸೇರಿಸ್ತಾರೆ. 28ರಿಂದ ಡಿವೈಡ್ ಮಾಡಿದ್ಮೇಲೆ ಒಂದು ಸಂಖ್ಯೆ ಸಿಗುತ್ತೆ. ಆ ಸಂಖ್ಯೆಯಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ಸಿದ್ದು ಸಿಗುತ್ತೆ. ಆ ಸಂಖ್ಯೆಯಿಂದ 9ಕ್ಕೆ ಗುಣಾಕಾರ ಮಾಡಿದ್ರೆ ಬಿದ್ದು ಸಿಗುತ್ತೆ. ಅದೇ ಸಂಖ್ಯೆಯಿಂದ 9ಕ್ಕೆ ಗುಣಾಕಾರ ಮಾಡಿದ್ರೆ ಎದ್ದು ಸಿಗುತ್ತೆ. ಅವಾಗ ಮೂರು ಅಮೌಂಟ್ ಅನ್ನು ಸೇರಿಸಿದ್ರೆ 32,200 ರೂಪಾಯಿ ಆಗುತ್ತೆ. ಜೊತೆಗೆ ಇವರಿಬ್ಬರದ್ದು ಡಿಫ್ರೆನ್ಸ್ ಕೂಡ 1,150 ಕೂಡ ಸಿಗುತ್ತೆ. ನಿಮ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಬೇಕಾಗಿತ್ತು ಅಂದ್ರೆ ಅಷ್ಟು ಮಾಡಿ. ಹೌದಾ? ಈ 32,200ಕ್ಕೆ 28ರಿಂದ ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಒಂದು ಉತ್ತರ ಸಿಗುತ್ತೆ. ಆ ಉತ್ತರದಿಂದ ಈ ಮೂರಕ್ಕೂ ಗುಣಾಕಾರ ಮಾಡ್ತಾ ಹೋಗಿ ತಲಾ ಅವ್ರದ್ದು ಆದಾಯ ಸಿಗುತ್ತೆ. ಕ್ಲಿಯರ್? ಗೊತ್ತಾಯ್ತಿದ್ದು? ಎಸ್, ಮುಂದಿನ ಕ್ವಶನ್ಗೆ ಹೋಗ್ಬೋದಾ? ಎಸ್, ನೆಕ್ಸ್ಟ್ ಕ್ವಶನ್ 6. ಎ ಒಬ್ಬನೇ ಒಂದು ಕೆಲಸವನ್ನ 6 ದಿನಗಳಲ್ಲಿ ಮತ್ತು ಬಿ ಒಬ್ಬನೇ 8 ದಿನಗಳಲ್ಲಿ ಮಾಡಬಲ್ಲರು. ಎ ಮತ್ತು ಬಿ ಮತ್ತು ಸಿ ಸಹಾಯದಿಂದ ರೂಪಾಯಿ 32,000ಕ್ಕೆ ಕೆಲಸ ಮಾಡಲು ನಿರ್ಧರಿಸಿದರು. ನೋಡ್ರಿ, ಸಿ ಎಷ್ಟು ದಿನ ಮಾಡ್ತಾನೆ ಕೊಟ್ಟಿಲ್ಲ ಇಲ್ಲಿ. ಬಟ್ ಮೂವರು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. 3,200 ರೂಪಾಯಿ ಒಂದು ಕೆಲಸ ಮಾಡಿಬಿಡೋಣ ಅಂತೇಳಿ. ಎಸ್, ಅವರ ಕೆಲಸವನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸಿದರು. ಈಗ ಆ ಮೊತ್ತದಲ್ಲಿ ಸಿಗೆ ಎಷ್ಟು ಪಾವತಿಸಬೇಕು? ಹಾಗಾದ್ರೆ ಸಿ ಅಂತಕ್ಕಂಥ ವ್ಯಕ್ತಿಗೆ ಎಷ್ಟು ಕೊಡಬೇಕು? ನೋಡ್ರಿ, ಇದು ಕೂಡ ಲೆವೆಲ್ 4 ಇರ್ತಕ್ಕಂಥ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಕ್ವಶನ್. ಇಲ್ಲಿ ಏನಂತ ಹೇಳಿದ್ರೆ ಎ ಒಬ್ಬನೇ ಒಂದು ಕೆಲಸವನ್ನು 6 ದಿನಗಳಲ್ಲಿ, ಬಿ ಒಬ್ಬನೇ ಒಂದು ಕೆಲಸವನ್ನು 8 ದಿನಗಳಲ್ಲಿ. ಇದಿಷ್ಟು ಸಾಕು ನಮಗೆ. ಎ ಅಂತಕ್ಕಂಥ ವ್ಯಕ್ತಿ ಮತ್ತು ಬಿ ಅಂತಕ್ಕಂಥ ವ್ಯಕ್ತಿ ಇವನು 6 ದಿನಗಳಲ್ಲಿ ಕೆಲಸ ಮಾಡ್ತಾನೆ, ಇವನು 8 ದಿನಗಳಲ್ಲಿ ಕೆಲಸ ಮಾಡ್ತಾನೆ. ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟಾತಂದಾಗ ಇವೆರಡರ ಲಸ ತೆಗೆದು ಬಿಟ್ರೆ ಸಾಕು, ನಮಗೆ ಟೋಟಲ್ ವರ್ಕ್ ಸಿಗುತ್ತೆ. 6 ಮತ್ತು 8ರ ಲಸ ಎಷ್ಟಾಗುತ್ತೆ? 8 3 24. ಇವೆರಡರಲ್ಲಿ ದೊಡ್ಡದು ಯಾವುದು? 6 ಮತ್ತು 8ರಲ್ಲಿ 8 ದೊಡ್ಡದು. 8ರ ಬಗ್ಗೆ ಹೇಳ್ತಾ ಹೋಗ್ಬೇಕು, ಅದು ಇನ್ನೊಂದರಲ್ಲಿ ಇರಬೇಕು. ಈ 8ರ ಬಗ್ಗೆ ಹೇಳ್ತಾ ಹೋಗ್ತೀನಿ. 8 1 8, 6 ಮಗ್ಗೆಲ್ 8 ಐತಾ? ಇಲ್ಲ. 8 2 16, 6 ಮಗ್ಗೆಲ್ 8 ಐತಾ? 16 ಐತಾ? ಇಲ್ಲ. 8 3 24, 6 ಮಗ್ಗೆಲ್ 24 ಐತಲ್ಲ, 6 4 24. ಅದೇ ಏನಾಗುತ್ತೆ? ಲಸ ಆಗುತ್ತೆ. ಈ ಲಸ ಅಂದ್ರೆ ಅಷ್ಟೇ, ಇದು ಟೋಟಲ್ ವರ್ಕು. ಅಂದ್ರೆ 24 ಕೆಲಸವನ್ನ 6 ದಿನದಲ್ಲಿ ಮಾಡ್ತಾನೆ ಎ, 24 ಕೆಲಸವನ್ನ 8 ದಿನದಲ್ಲಿ ಮಾಡ್ತಾನೆ ಬಿ.
24 ಕೆಲಸನ 6 ದಿನದಲ್ಲಿ ಮಾಡಿದ್ರೆ 1 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಎ. 24 ಕೆಲಸವನ್ನ 8 ದಿನದಲ್ಲಿ ಮಾಡಿದ್ರೆ 1 ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಬಿ. ಎಫಿಷಿಯನ್ಸಿ ಕಂಡುಹಿಡಿಬೇಕು, ನಾವು ಸಾಮರ್ಥ್ಯ ಕಂಡುಹಿಡಿಬೇಕು. ಹೆಂಗ? 24 ಕೆಲಸನ 6 ದಿನದಲ್ಲಿ ಮಾಡಿದ್ರೆ 1 ದಿನಕ್ಕೆ ಎಷ್ಟು ಮಾಡ್ತಾನೆ? 6 ಎಷ್ಟಲ್ಲಿ 24, 6 4 24. ಇವನು ದಿನಕ್ಕೆ 4 ಕೆಲಸ ಮಾಡ್ತಾನೆ, 6 ದಿನದಲ್ಲಿ 24 ಕೆಲಸ ಮಾಡಿ ಮುಗಿಸಿಬಿಡ್ತಾನೆ. ಕ್ಲಿಯರ್ ಆಯ್ತು, ಗೊತ್ತಾಯ್ತಾ? ದಿನಕ್ಕೆ ಎಫಿಷಿಯನ್ಸಿ, ಇವನು ದಿನಕ್ಕೆ 4 ಕೆಲಸ ಮಾಡ್ತಾನೆ. ದಿನಕ್ಕೆ 4 ಕೆಲಸ ಮಾಡೋದ್ರಿಂದ 6 ದಿನದಲ್ಲಿ 24 ಕೆಲಸ ಮಾಡ್ತಾನೆ. 8 ಎಷ್ಟಲ್ಲಿ 24, 8 3 24. ಇವನು ದಿನಕ್ಕೆ 3 ಕೆಲಸ ಮಾಡ್ತಾನೆ ಬಿ. ನೋಡ್ರಿ ಇಲ್ಲಿ ನೋಡ್ಕೊಳ್ರಿ, ಗೊತ್ತಾತ್ ನಿಮ್ಗೆ. ಇವನ್ ಎಫಿಷಿಯನ್ಸಿ ಏನು, ಇವನ್ ಎಫಿಷಿಯನ್ಸಿ ಏನು, ಇವನ್ ಸಾಮರ್ಥ್ಯ ಏನು, ಇವನ್ ಸಾಮರ್ಥ್ಯ ಏನು. ದಿನಕ್ಕ 4 ಕೆಲಸ ಮಾಡ್ತಾನೆ, ಇವನು ದಿನಕ್ಕೆ 3 ಕೆಲಸ ಮಾಡ. ಯಾರು ಸಾಮರ್ಥ್ಯ ಜಾಸ್ತಿ? ಇವಂದು ಸಾಮರ್ಥ್ಯ ಜಾಸ್ತಿ. ಯಾವಾಗ ಸಾಮರ್ಥ್ಯ ಜಾಸ್ತಿ ಇರುತ್ತೋ ಟೈಮ್ ಕಡಿಮೆ ಇರುತ್ತೆ, ಯಾವಾಗ ಸಾಮರ್ಥ್ಯ ಕಡಿಮೆ ಇರುತ್ತೋ ಟೈಮ್ ಜಾಸ್ತಿ ತೆಗೆದುಕೊಳ್ತಾನೆ. ಹೌದಾನೆ? ಯಾರ ಹತ್ರ ಶಕ್ತಿ ಜಾಸ್ತಿ ಇದನೋ ಬೇಗ ಕೆಲಸ ಮಾಡಿ ಮುಗಿಸ್ತಾನೆ. ಯಾರು ಸೋಮಾರಿಯೋ ಅಥವಾ ಶಕ್ತಿ ಇಲ್ಲೋ ನಿಶಕ್ತಿ ಇದ್ನಪ್ಪ ಅಂತಂದ್ರೆ ಅವನು ಕೆಲಸ ಮಾಡಲಿಕ್ಕೆ ಬಹಳ ಸಮಯವನ್ನು ತೆಗೆದುಕೊಳ್ತಾನೆ. ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಬಂದಾಗ ಯಾವ ವಾಹನದ ವೇಗ ಜಾಸ್ತಿ ಇರ್ತೋ ಕಡಿಮೆ ಸಮಯವನ್ನು ತೆಗೆದುಕೊಳ್ತಾನೆ, ಯಾವ ವಾಹನದ ವೇಗ ಕಡಿಮೆ ಇರ್ತೋ ಅಧಿಕ ಸಮಯವನ್ನು ತೆಗೆದುಕೊಳ್ಳುತ್ತೆ. ಎಸ್, ಇದೇ ತುಂಬಾ ಪ್ರಮುಖವಾಗಿ ತಿಳ್ಕೊಳ್ಬೇಕಿದೆ ನಾವು. ಎಸ್, 1 ಗಂಟೆಗಳಲ್ಲಿ 1 ದಿನದಲ್ಲಿ ಇವನು 4 ಕೆಲಸ ಮಾಡ್ತಾನೆ, 1 ದಿನದಲ್ಲಿ ಇವನು 3 ಕೆಲಸ ಮಾಡ್ತಾನೆ. ಹೌದಾ? ನೋಡ್ರಿ, ಎ ಮತ್ತು ಬಿ ಮತ್ತು ಸಿ ಮೂವರು ಕುಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವನು 1 ದಿನಕ್ಕೆ ಎಷ್ಟು ಮಾಡ್ತಾನೆ? 4 ಮಾಡ್ತಾನಂತೆ. ಬಿ 1 ದಿನಕ್ಕೆ ಎಷ್ಟು ಮಾಡ್ತಾನೆ? 3 ಕೆಲಸ ಮಾಡ್ತಾನೆ. ಸಿ ಎಷ್ಟು ಮಾಡ್ತಾನೋ ಗೊತ್ತಿಲ್ಲ ನಮಗೆ. ಹೌದಾ? ಎಸ್, ಇರಲಿ. ಈಗ ನೋಡ್ರಿ, ಸಿ ಯ ಸಹಾಯದೊಂದಿಗೆ ಎ ಮತ್ತು ಬಿ ಮತ್ತು ಸಿ ಯ ಸಹಾಯದೊಂದಿಗೆ 3200ಕ್ಕೆ ಕೆಲಸ ಮಾಡಲು ಪ್ರಾರಂಭಿಸಿದರು. ಮೂವರು ಕುಡ್ಕೊಂಡ್ಬಿಡೋಣ, ಆ ಕೆಲಸದ 24 ಕೆಲಸದವು, ಆ 24 ಕೆಲಸನ ಮಾಡೋಣ, 3200 ರೂಪಾಯಿಗೆ ಬಗೆಹರಿಸ್ಕೊಂಡ್ಬಿಡೋಣ, ಅಷ್ಟು ದುಡ್ಡು ಇಸ್ಕೊಂಡ್ಬಿಡೋಣ ಅಂತ ಹೇಳ್ಕೊಂಡು ಮೂವರು ಕೂಡ ಮಾತಾಡ್ಕೊಂಡು ಕೆಲಸ ಪ್ರಾರಂಭ ಮಾಡ್ತಾರೆ. ಮೂವರು ಕುಡ್ಕೊಂಡು ಕೆಲಸವನ್ನ 3 ದಿನಗಳಲ್ಲಿ ಪೂರ್ಣಗೊಳಿಸಿದರು. ಇದು ಇಂಪಾರ್ಟೆಂಟ್ ನಮಗೆ. ಎಷ್ಟು ದಿನದಲ್ಲಿ ಮಾಡ್ತಾರೆ? 3 ದಿನದಲ್ಲಿ. ಎಷ್ಟು ಕೆಲಸಗಳದಾವು? 24 ಕೆಲಸದವು. 24 ಕೆಲಸನ 3 ದಿನದಲ್ಲಿ ಮಾಡಿದ್ರೆ ದಿನಕ್ಕೆ ಎಷ್ಟು ಕೆಲಸ ಮಾಡಿದಂಗಾಯ್ತು? ನೋಡ್ರಿ, 24 ಕೆಲಸನ 3 ದಿನದಲ್ಲಿ ಮಾಡ್ತಾರೆ. ಹಾಗಾದ್ರೆ ದಿನಕ್ಕೆ ಎಷ್ಟು ಕೆಲಸ ಮಾಡಿದಂಗಾಯ್ತು? 3 1 3 8 ದಿನಕ್ಕೆ 8 ಕೆಲಸ ಮಾಡಿದ್ರು. ಯಾರು? ಮೂವರು ಸೇರಿಸಿ ದಿನಕ್ಕೆ 8 ಕೆಲಸ ಮಾಡಿದ್ರು. ಇವನು ದಿನಕ್ಕೆ 4 ಕೆಲಸ ಮಾಡ್ತಾನೆ, ಇವನು ದಿನಕ್ಕೆ 3 ಕೆಲಸ ಮಾಡ್ತಾನೆ. ಹಾಗಾದ್ರೆ ಸಿ ದಿನಕ್ಕೆ ಎಷ್ಟು ಮಾಡ್ತಾನೆ? 4 ಕೆಲಸ 3 ಕೆಲಸ 7 ಕೆಲಸ ಅದು. ಹಾಗಾದ್ರೆ 8 ಕೆಲಸ ಆಗ್ಬೇಕಾದ್ರೆ ಸಿ ದಿನಕ್ಕೆ 1 ಕೆಲಸ ಮಾಡ್ತಾನೆ. ನೋಡ್ರಿ, ಈಗ ನಮಗೆ ಮೂವರದು ಎಫಿಷಿಯನ್ಸಿ ಸಿಕ್ತು, ಮೂವರದು ಎಫಿಷಿಯನ್ಸಿ ರೇಷಿಯೋ ಕೂಡ ಸಿಕ್ತು. ಇವನು ದಿನಕ್ಕೆ 4 ಕೆಲಸ, ಇವನು ದಿನಕ್ಕೆ 3 ಕೆಲಸ, ದಿನಕ್ಕೆ ಇವನು 1 ಕೆಲಸ, ಮೂವರು ಸೇರಿಸಿರ 1 ದಿನಕ್ಕೆ 8 ಕೆಲಸ ಮಾಡ್ತಾರೆ. ಹಾಗಾದ್ರೆ 24 ಕೆಲಸನ 3 ದಿನದಲ್ಲಿ ಫಿನಿಶ್. ದಿನಕ್ಕೆ 8 8 8 24 ಕೆಲಸನ ಮಾಡಿ ಮುಗಿಸಿಬಿಟ್ರು. ಕ್ಲಿಯರ್ ಆಗೋಯ್ತು. ಕ್ಲಿಯರ್ ಆಯ್ತಲ್ಲ? ಮುಗಿತಲ್ಲ? ಇಷ್ಟೇ. ಈಗ ಈ 24 ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಂಡು ಎಷ್ಟು ದುಡ್ಡು ಇಸ್ಕೊಂಡ್ರು? ಅವರು 3200 ರೂಪಾಯಿ ಇಸ್ಕೊಂಡಿದ್ದಾರೆ. ಇದನ್ನು ನಾವು ಎಫಿಷಿಯನ್ಸಿ ಆಧಾರದ ಮೇಲೆ ಹೊಡೆದಾಕ್ಬೇಕು ಇವ್ರು ಮೂವರಿಗೂ. ಈ 3200ನ್ನ 3 ಡಿವೈಡ್ ಮಾಡಿ ಸಿಗೆ ಬಿಗೆ ಹಾಕ್ಲಂಗಿಲ್ಲ, ಹಂಗೆ ಕೊಡಕ್ಕೆ ಬರಲ್ಲ. ಯಾಕೆಂದ್ರೆ ಇವನ್ ಕೆಲಸ ಸ್ವಲ್ಪ ಲೇಟ್, ಇವನು ಬಹಳ ದಿನಕ್ಕೆ 1 ಕೆಲಸ ಮಾಡ್ತಾನೆ. ಇವನು ಕಡಿಮೆ ಕೊಡ್ಬೇಕು ನಾವು. ಇವನ್ ದಿನಕ್ಕೆ 4 ಕೆಲಸ ಮಾಡ್ತಾನೆ, ಇವನು ಜಾಸ್ತಿ ಕೊಡ್ಬೇಕಲ್ಲ ನಾವು ಅಮೌಂಟ್ ಅನ್ನ. ಅದಕ್ಕೋಸ್ಕರ ಎಫಿಷಿಯನ್ಸಿ ಆಧಾರದ ಮೇಲೆ ಇದನ್ನ ಹೊಡೆದಾಕ್ಬೇಕು. ಹಾಗಾದ್ರೆ 4 3 7 1 8 ಆಗ್ತಾನೆ. 8ರಿಂದ ಡಿವೈಡ್ ಮಾಡಬೇಕು. ಈ ಎಫಿಷಿಯನ್ಸಿ ಇದೆಲ್ಲ ಮೂವರ್ದು, ಅದು 8ರಿಂದ ಡಿವೈಡ್ ಮಾಡಬೇಕು. 8 1 8 8 4 ನೋಡ್ರಿ, 8 4 32 2 0 400 ಬಂತಲ್ಲ. ಇದು ಇಂಪಾರ್ಟೆಂಟ್ ನಮಗೆ. 400 ಈ 400ರಿಂದ 1ಕ್ಕೆ ಗುಣಾಕಾರ ಮಾಡಿದ್ರೆ ಸಿ ಅಮೌಂಟು 400 1 400. ನೋಡ್ರಿ, ಸಿ ಎಷ್ಟು ಅಮೌಂಟು? 400 ರೂಪಾಯಿ. 400 3ರಲ್ಲಿ ಎಷ್ಟಾಗುತ್ತೆ? 1200 ರೂಪಾಯಿ. ಯಾರ್ದು? ಬಿದ್ದು. 400 4 1600 ಕಾಣುತ್ತೆ. ಇದು 1600 ಯಾರ್ದು? ನೋಡ್ರಿ, ಏದ್ದು. ಯಾರ್ದಾರು ಕೇಳಿ ಕ್ವಶನ್. ಈಗ ಕ್ವಶನ್ ಯಾರ್ದಾರು ಕೇಳಿ. ಏದ್ ಕೇಳಿದ್ರ ಏದ್ 1600, ಬಿದ್ ಕೇಳಿದ್ನ ಬಿದ್ 1200, ಸಿದ್ ಕೇಳಿ ನೀವಾಗೆ ಸಿದ್ 400 ರೂಪಾಯಿ ಸಿಗುತ್ತೆ. ಈಗ ಇವ್ರು ಮೂವರ್ದು ಕುಡಿಸ್ರಿ 3200 ಬರುತ್ತೆ. 1600 ಇದೊಂದು 400 2000, ಇದೊಂದು 3000, ಇದು 200 3200 ಆಯ್ತಾ? ನೋಡ್ರಿ, ಯಾಕೆ ನಿಮ್ಗೆ ಹೇಳ್ತಾ ಇದ್ ನೋಡ್ರಿ. ಇವ್ನು 4 ಕೆಲಸ ಮಾಡೋದ್ರಿಂದ 1600, ಇವನು 3 ಕೆಲಸ ಮಾಡೋದ್ರಿಂದ 1200, ಇವನು 1 ಕೆಲಸ ಮಾಡೋದ್ರಿಂದ 400.
ಈ ರೀತಿಯಾಗಿ ನಾವು ಅವರ ಸಾಮರ್ಥ್ಯದ ಆಧಾರದ ಮೇಲೆ 3,200 ರೂಪಾಯಿನ ಹಂಚಬೇಕು. ಈಗಾಗಲೇ ಪ್ರೀವಿಯಸ್ ನಾನು ಪಾಲುಗಾರಿಕೆಗೆ ಒಂದು ಕ್ವಶನ್ ಬಂದಿತ್ತು. ಎಸ್, ಅವರವರ ಅಮೌಂಟದ ಆಧಾರದ ಮೇಲೆ ಅವ್ರು ಎಷ್ಟು ಅಮೌಂಟ್ ಹಾಕಿದರೆ ಅಷ್ಟ ಮೇಲೆ ನಾವು ವಿಂಗಡಣೆ ಮಾಡಬೇಕು. ಬಂದಿರತಕ್ಕಂಥ ಅಮೌಂಟನ್ನ ಎಲ್ಲರಿಗೂ ಸೇಮ್ ನಾವು ಹಂಚಲಿಕ್ಕೆ ಬರಲ್ಲ. ಈಗ 1500 ಬಂದಿತ್ತು, ಇವನಿಗೆ 500, ಬಿಗೆ 500, ಸಿಗೆ 500 ಹಂಚಲಿಕ್ಕೆ ಬರಲ್ಲ. ಯಾಕಂತಂದ್ರೆ ಎ ಅಂತಕ್ಕಂಥ ವ್ಯಕ್ತಿ ಅಮೌಂಟ್ ತುಂಬಾ ಜಾಸ್ತಿ ಹಾಕಿರ್ತಾನೆ, 1 ಲಕ್ಷ ಹಾಕಿರ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ 50,000 ಹಾಕಿರ್ತಾನೆ. ಸಿ ಅಂತಕ್ಕಂಥ ವ್ಯಕ್ತಿ 25,000 ಹಾಕಿರ್ತಾನೆ. ಅವ್ರು ಹಾಕಿರ್ತಕ್ಕಂಥ ಅಮೌಂಟ್, ಅವ್ರು ಹಾಕಿರ್ತಕ್ಕಂಥ ಮೊತ್ತದ ಆಧಾರದ ಮೇಲೆ, ಅವ್ರ ಬಂಡವಾಳದ ಆಧಾರದ ಮೇಲೆ ಬಂದಿರತಕ್ಕಂಥ ಆದಾಯವನ್ನ ನಾವು ಹಂಚಬೇಕು. ಅದೇ ರೀತಿಯಾಗಿ ಅವರವರ ಸಾಮರ್ಥ್ಯದ ಮೇಲೆ ಬಂದಿರತಕ್ಕಂಥ ಆದಾಯ, ಇದು ಕೆಲಸ ಮಾಡಿ ಬಂದಿರತಕ್ಕಂಥ ಸಂಬಳ ಅಂತ ಅನ್ಕೊಳ್ಳಿ, ಅದನ್ನ ನಾವು ಅವರ ಸಾಮರ್ಥ್ಯದ ಆಧಾರದ ಮೇಲೆ ಹಂಚಿದಾಗ ಇಷ್ಟಿಷ್ಟಾಗುತ್ತೆ. ಕ್ವಶನ್ ಈಗ ಸೀದು ಕೇಳಿದ್ರೆ ಸೀದು 400 ರೂಪೀಸ್ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತದು? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ರೀತಿ ನಂಬರ್ ಆಗಿರ್ತಕ್ಕಂಥ ಕೋಷ್ಟಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ, ಇಲ್ಲಿ ಯಾವುದು ಬರುತ್ತೆ ನೋಡ್ರಿ. ಸಂಖ್ಯಾ ಸರಣಿಗಳು ಈ ಕೋಷ್ಟಕ ರೂಪದಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಯಾವುದೇ ಸಂಖ್ಯಾ ಸರಣಿಗಳಾಗಿರ್ಬೋದು, ಯಾವ ರೀತಿಯಿಂದ ಆದರೂ ಕೇಳ್ಬೋದು ಅವರು. ಬಟ್ ಅದರಲ್ಲಿ ಒಂದು ಕ್ರಮಾನುಗತವನ್ನು ಮೇಂಟೈನ್ ಮಾಡಿರ್ತಾರೆ. ಈ ಕ್ವಶನ್ಗಳು ಯಾವ ರೀತಿ ಇರ್ತಾವ ಅಂತ ಹೇಳಿದ್ರೆ, ಇವುಗಳನ್ನ ನೋಡುವಾಗ ಬರೋವರೆಗೂ ತುಂಬಾ ದೊಡ್ಡದಾಗಿರ್ತಕ್ಕಂಥ ಬ್ರಹ್ಮವಿದ್ಯೆ ಬಂದ ಮೇಲೆ ಅಷ್ಟು ಈಸಿಯು ಇಷ್ಟೇನ ಅನ್ಸ್ಬಿಡುತ್ತೆ. ಈಗ ಏನಾದ್ರೂ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ವಿಡಿಯೋನ ಪಾಸ್ ಮಾಡಿ ಇದಕ್ಕೆ ಉತ್ತರ ಕಂಡಿಡ್ರಿ ಅಂತಂದ್ರೆ ಕನಿಷ್ಠ ಏನಿಲ್ಲ ಅಂತಂದ್ರೂ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ತೀರಾ. ಸ್ವಲ್ಪ ಸಮಯ ಹೆಂಗೆ ಬಂತು ಇದು? ಇಲ್ಲಿ 7, ಇಲ್ಲಿ 5, ಇಲ್ಲಿ 1, 5, 10 ಹೆಂಗೆ ಬಂತು? ಇಲ್ಲಿ 8, 4, 1, 2, ಇಲ್ಲಿ 14 ಹೆಂಗೆ ಬಂತು? ಅದೇ ರೀತಿ ಇಲ್ಲಿ 6, 4, 2, 3 ಐತಿ, ಇಲ್ಲಿ ಏನು ಬರುತ್ತೆ? ತುಂಬ ತಲೆಯನ್ನು ಕೆಡಿಸ್ಕೊಳ್ತೀರ. ಬೇಗ ಬೇಗ ಮಾಡೋರು ಇರ್ತೀರ, ಆದರೂ ಕೂಡ ಸ್ವಲ್ಪ ಸಮಯವನ್ನ ಹಿಡಿಯುತ್ತೆ. ಆದರೆ ಇಲ್ಲಿ ಏನಾದರೂ ಒಂದು ಲಾಜಿಕ್ ಏನಾದರೂ ಗೊತ್ತಾಗ್ಬಿಟ್ರೆ, ಇದು ಹೆಂಗೆ ಬಂತು ಅಂತಕ್ಕಂಥದ್ದು ಗೊತ್ತಾಗ್ಬಿಟ್ರೆ ಇಷ್ಟೇನಾ ಅಂತ ಅನಿಸಿಬಿಡುತ್ತೆ. ನಂಬರ್ ಸೀರೀಸ್ ಕ್ವಶನ್ಗಳು ಇರೋದು ಅದೇ ರೀತಿಯಾಗಿ. ಇಲ್ಲ ನೋಡಿ, ಇಲ್ಲಿ 10 ಹೆಂಗೆ ಬಂತು, ಇಲ್ಲಿ 14 ಹೆಂಗೆ ಬಂತು ಅಂತ ಹೇಳ್ತೀನಿ. ಇದು 7, 5, 1, 5 ಇದೆಲ್ಲ, 7, 5 ಅಲ್ಲ, ಇದು 75. ಕೆಳಗಡೆ 1, 5 ಅಲ್ಲ, 15. 75 15ರಿಂದ ಡಿವೈಡ್ ಮಾಡಿದ್ರೆ 15 5 75, 5 ಬಂತು. ಅದೇ 5 ಡಬಲ್ ಮಾಡಿದ್ರೆ ಎಷ್ಟು ಬಂತು? 10 ಬಂತು. ಹೌದಾ? 75 15ರಿಂದ ಡಿವೈಡ್ ಮಾಡಬೇಕು, ಏನು ಸಂಖ್ಯೆ ಬರುತ್ತೆ ಅದನ್ನೇ ಡಬಲ್ ಮಾಡ್ಕೊಳ್ಬೇಕು, 10 ಬಂತು. ಇದೇ ಪ್ಯಾಟರ್ನ್ ಇದಕ್ಕೂ ಬರಬೇಕು, ಇದೇ ಸೇಮ್ ಪ್ಯಾಟರ್ನ್. ಇಲ್ಲಿ 84 ಇದೆಯಲ್ಲ, 84 12ರಿಂದ ಡಿವೈಡ್ ಮಾಡಬೇಕು, 12 7 84, 7 ಬಂತ, ಅದೇ 7 ಡಬಲ್ ಮಾಡಿದ್ರೆ 14 ಬರಬೇಕು, 14 ಐತೆ, ಸೇಮ್ ಪ್ಯಾಟರ್ನ್ ಬರಬೇಕು. ಕ್ಲಿಯರ್ ಆಯ್ತಾ ಇದು? ಎಸ್. ಅದೇ ರೀತಿಯಾಗಿ ಇಲ್ಲಿ 46 23ರಿಂದ ಡಿವೈಡ್ ಮಾಡಬೇಕು. 46 23ರಿಂದ ಡಿವೈಡ್ ಮಾಡಿದ್ರೆ 23 ಎಷ್ಟಲೇ 46, 23 2 46. ಹಾಗಾದ್ರೆ ಅದೇ 2 ಕೂಡಿಸ್ಕೊಳ್ಬೇಕು. 2 2 ಎಷ್ಟಾಗುತ್ತೆ? 4 ಆಗುತ್ತೆ. ಹಾಗಾದ್ರೆ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರಬಹುದಾಗಿರ್ತಕ್ಕಂಥ ಸಂಖ್ಯೆ 4 ಈಸ್ ರೈಟ್ ಆನ್ಸರ್. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ನೋಡ್ರಿ. ಗೊತ್ತಾಯ್ಬಿಟ್ರಿ ಸರ್? ಇಷ್ಟೇ ಅನ್ಸರ್, ಇದು ನಾನು ತುಂಬಾ ನೋಡ್ಬಿಟ್ಟಿನಲ್ಲ ಸರ್, ಇಷ್ಟೊತ್ತನು ಬರಲೇ ಇಲ್ಲ ಅಂತ ಅನ್ಸುತ್ತೆ. ಎಸ್, ಗೊತ್ತಾಯ್ತು. ಎಸ್. ನೆಕ್ಸ್ಟ್ ಕ್ವಶನ್ 8 ಮತ್ತು 9. ಕೆಳಗೆ ಕೊಟ್ಟಿರುವ ಪದ್ಯ ರೂಪವನ್ನು ಓದಿ ಕೆಳಗೆ ಕೊಟ್ಟಿರುವ 2 ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡ್ರಿ, ಒಂದು ದತ್ತಾಂಶವನ್ನು ಕೊಟ್ಟು 2 ಕ್ವಶನ್ಗಳನ್ನ ಕೇಳ್ತಾ ಇದ್ದಾನೆ. ಏನ್ ಕ್ವಶನ್? ದತ್ತಾಂಶ ಏನ್ ಕೊಟ್ಟಿದ್ದಾನೆ? 750 ವಿದ್ಯಾರ್ಥಿಗಳಿರುವ ಒಂದು ಕಾಲೇಜಿನಲ್ಲಿ 100 ಹುಡುಗ ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿರುತ್ತಾರೆ. ದತ್ತಾಂಶ ನೋಡ್ರಿ ಯಾವ ರೀತಿ ಕೊಟ್ಟಿದ್ದಾನೆ. ವಾಣಿಜ್ಯ ವಿಭಾಗದ 200 ವಿದ್ಯಾರ್ಥಿಗಳಲ್ಲಿ 80 ವಿದ್ಯಾರ್ಥಿಗಳು ಹುಡುಗಿಯರಾಗಿದ್ದಾರೆ. 80 ಹುಡುಗಿಯರು ಕಲಾ ವಿಭಾಗವನ್ನು ತೆಗೆದುಕೊಂಡಿರುತ್ತಾರೆ. ಒಟ್ಟು ವಿದ್ಯಾರ್ಥಿಗಳಲ್ಲಿ 300 ವಿದ್ಯಾರ್ಥಿಗಳು ಹುಡುಗರಾಗಿದ್ದಾರೆ. ಇಷ್ಟು ದತ್ತಾಂಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಏನನ್ನು ಕೇಳಿದ್ರೆ, ಎಷ್ಟು ವಿದ್ಯಾರ್ಥಿಗಳು ಕಲಾ ವಿಭಾಗವನ್ನು ತೆಗೆದುಕೊಂಡಿರ್ತಾರೆ ಒಂದು ಕ್ವಶನ್ ಕೇಳಿದ್ರೆ, ಎಷ್ಟು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿರ್ತಾರೆ, ಎಷ್ಟು ಜನ ಆರ್ಟ್ಸ್ ಮಾಡಿದರೆ, ಎಷ್ಟು ಜನ ಸೈನ್ಸ್ ಮಾಡಿದರೆ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ನಾವು ಈ ದತ್ತಾಂಶವನ್ನು ನೋಡ್ಕೊಳ್ತಾ ಹೋಗ್ಬೇಕು. ಈಸಿಯಾಗಿ ಟೋಟಲ್ ಸ್ಟ್ರೆಂತ್ ಎಷ್ಟದ? 750 ಸ್ಟ್ರೆಂತ್ ಅದ. ಈ 750 ಸ್ಟ್ರೆಂತ್ ಅಲ್ಲಿ ಇಲ್ಲಿ ಬಾಯ್ಸ್ ಜನ ಇದ್ದಾರೆ ಮತ್ತು ಗರ್ಲ್ಸ್ ಕೂಡ ಇದ್ದಾರೆ. ಲಾಸ್ಟ್ ಏನಂತ ಹೇಳಿದ್ದಾರೆ ಸ್ಟೇಟ್ಮೆಂಟ್ ದತ್ತಾಂಶದಲ್ಲಿ ಕೊನೆಗೆ ಹೇಳಿದ್ದಾರೆ ಅವರು, ಒಟ್ಟು ವಿದ್ಯಾರ್ಥಿಗಳಲ್ಲಿ 300 ವಿದ್ಯಾರ್ಥಿಗಳು ಹುಡುಗರಿದ್ದಾರೆ. ನೋಡ್ರಿ,
ಟೋಟಲ್ 750ರಲ್ಲಿ ಬಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ 300 ಜನ ಬಾಯ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಯಾವಾಗ 750ರಲ್ಲಿ 300 ಜನ ಬಾಯ್ಸ್ ಅಂದಾಗ ಹುಡುಗಿಯರು ಎಷ್ಟಿದ್ದಾರೆ? 450 ಹುಡುಗಿಯರು ಇರ್ತಾರೆ. ಯಾವುದೇ ಡೌಟ್ ಇಲ್ಲ ಇದರಲ್ಲಿ. ಇವೆರಡಿಗೆ ಸೇರಿಸಿರ 750 ಆಗಬೇಕು. ಆಯ್ತು, ಕ್ಲಿಯರ್ ಆಯ್ತು. ಎಸ್, ಈಗ ಬರ್ತೀನಿ ನಾನು. ಸೈನ್ಸ್ ಒಂದಿಷ್ಟು ಜನ ಮಾಡಿದ್ದಾರೆ, ಮತ್ತು ಕಾಮರ್ಸ್ ಒಂದಿಷ್ಟು ಜನ ಮಾಡಿದ್ದಾರೆ, ಮತ್ತು ಆರ್ಟ್ಸ್ ಒಂದಿಷ್ಟು ಜನ ಮಾಡಿದ್ದಾರೆ. ಆರ್ಟ್ಸ್ ಒಂದಿಷ್ಟು ಜನ ಮಾಡಿದ್ದಾರೆ. ಯಾರು? ಬಾಯ್ಸು ಮತ್ತು ಗರ್ಲ್ಸ್. ಒಂದೊಂದು ಹಚ್ಕೊಳ್ತಾ ಹೋಗ್ತೀನಿ. ಮೊದಲು ಏನಂತ ಹೇಳಿದ್ದಾರೆ? ಸೈನ್ಸ್. ಒಂದು ಕಾಲೇಜಿನಲ್ಲಿ 100 ಹುಡುಗ ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ. ಸೈನ್ಸ್ ಅನ್ನ ಬಾಯ್ಸ್ ಎಷ್ಟು ಜನ ತೆಗೆದುಕೊಂಡ್ರೆ? 100 ಜನ ಬಾಯ್ಸ್ ಸೈನ್ಸ್ ಮಾಡಿದ್ದಾರೆ. ಮುಗಿತಾ ಇದು? ಗರ್ಲ್ಸ್ ಎಷ್ಟು ಜನ ಕೊಟ್ಟಿಲ್ಲ ಅವರು, ಬೇಡ, ನಮಗೆ ಬೇಕಾಗಿಲ್ಲ. ನೆಕ್ಸ್ಟ್, ವಾಣಿಜ್ಯ ವಿಭಾಗದ 200 ವಿದ್ಯಾರ್ಥಿಗಳಲ್ಲಿ ನೋಡ್ರಿ, ಕಾಮರ್ಸ್ 200 ಜನ ಮಾಡಿದಾರಂತೆ. ಕಾಮರ್ಸ್ 200 ವಿದ್ಯಾರ್ಥಿಗಳಲ್ಲಿ 80 ವಿದ್ಯಾರ್ಥಿಗಳು ಹುಡುಗಿಯರಿದ್ದಾರೆ. ನೋಡ್ರಿ, ನೋಡ್ರಿ, ಕಾಮರ್ಸ್ ಹುಡುಗಿಯರು ಎಷ್ಟು ಜನ ಅಂತೆ? 80 ಜನ ಅಂತೆ. ಟೋಟಲ್ 200 ಜನ. 200 ಜನದಲ್ಲಿ 80 ಜನ ಹುಡುಗಿಯರಾದ್ರೆ ಹುಡುಗರು ಎಷ್ಟು ಜನ ಇರ್ತಾರೆ? 120 ಜನ ಹುಡುಗರು ಇರ್ತಾರೆ. ಕ್ಲಿಯರ್ ಆಯ್ತಾ? ಟೋಟಲ್ ಎಷ್ಟು ಜನ ಆಗ್ತಾರೆ ಇವರು? 200 ಜನ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಅದರಲ್ಲಿ 80 ಜನ ಹುಡುಗಿಯರು, ಗರ್ಲ್ಸ್ ಅಂದಮೇಲೆ ಹುಡುಗರು ಎಷ್ಟು ಜನ ಇರ್ತಾರೆ? ಕಾಮರ್ಸ್ ಮಾಡ್ತಕ್ಕಂಥವ್ರು 120 ಜನ ಹುಡುಗರು ಇರ್ತಾರೆ. ಕ್ಲಿಯರ್ ಇದು? ನೆಕ್ಸ್ಟ್, 80 ಜನ ಹುಡುಗಿಯರಿದ್ದಾರೆ. 80 ಹುಡುಗಿಯರು ಕಲಾ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ. ನೋಡ್ರಿ, ಕಲಾ ವಿಭಾಗವನ್ನು 80 ಜನ ಹುಡುಗಿಯರು. ಇಲ್ಲಿ ಹುಡುಗರು ಎಷ್ಟು ತೆಗೆದುಕೊಂಡ್ರೆ ಗೊತ್ತಿಲ್ಲ, ಇರ್ಲಿ, ಬೇಡ, ನಮಗೆ ಗೊತ್ತಾಗೋದು ಕೂಡ ಬೇಡ. ನಮಗೆ ಈಗ ಇಲ್ಲಿ ಗೊತ್ತಾಗಿದ್ದಾವಲ್ಲ 450 ಮತ್ತು 300, ಇದರ ಆಧಾರದ ಮೇಲೆ ಇವುಗಳನ್ನು ಫಿಲ್ ಮಾಡ್ಕೊಳ್ಬೋದು ನಾವು. ಈಗ ಇಲ್ಲಿ ನೋಡ್ರಿ, ಟೋಟಲ್ 300 ಜನ ಹುಡುಗರು, ಅದರಲ್ಲಿ 100 ಜನ ಸೈನ್ಸು, 120 ಜನ ಕಾಮರ್ಸು, ಎರಡು ಸೇರಿಸಿ 220 ಆಯ್ತು. ಟೋಟಲ್ 300 ಜನ ಇರಬೇಕಾಗಿತ್ತು. 220 ಸೈನ್ಸ್ ಮತ್ತು ಕಾಮರ್ಸ್ ಆದ್ಮೇಲೆ ಆರ್ಟ್ಸ್ ಎಷ್ಟು ಜನ ಉಳಿತಾರೆ? 80 ಜನ ಉಳಿತಾರೆ. ಟೋಟಲ್ 3 ಸೇರಿಸಿದ್ರೆ 300 ಜನ ಆದ್ರ ನೋಡ್ರಿ, 300 ಜನ ಬಂತ. 0 8 2 10ಕ್ಕೆ 0 ಕೈಲಿ ಬಂತು. 1 1 2 3 300 ಜನ ಆದರು. ಮುಗಿತಾ ಇದು? ಎಸ್. ಈಗ ಹುಡುಗಿಯರಿಗೆ ಬರ್ತೀನಿ. ಹುಡುಗಿಯರ ಟೋಟಲ್ ಎಷ್ಟು? 450 ಜನ. ಟೋಟಲ್ 450 ಜನ. ಹೌದಾ? ಇಲ್ಲಿ 80 ಜನ, ಇಲ್ಲಿ 80 ಜನ, 160 ಜನ ಆದಾರೆ. ಹಾಗಾದ್ರೆ 450ರಲ್ಲಿ 180 ಜನ ತೆಗೆದ್ರೆ ಕಾಮರ್ಸ್ ಸೈನ್ಸ್ ಮಾಡ್ತಕ್ಕಂಥ ಹುಡುಗಿಯರ ಸಂಖ್ಯೆ ಸಿಗುತ್ತೆ 0. 15ರಲ್ಲಿ 6 9 ಕೈಲ ಬಂತು 1. 290 ಜನ ಹುಡುಗಿಯರು ಸೈನ್ಸ್ ಮಾಡಿದ್ದಾರೆ. ಹಾಗಾದ್ರೆ 100 ಜನ ಹುಡುಗರು, 290, ಟೋಟಲ್ ಎಷ್ಟಾದ್ರು? 390 ಜನ ಹುಡುಗರು ಸೈನ್ಸ್ ಮಾಡಿದ್ದಾರೆ. 200 ವಿದ್ಯಾರ್ಥಿಗಳು ಕಾಮರ್ಸ್ ಮಾಡಿದ್ದಾರೆ. ಆರ್ಟ್ಸ್ ಎಷ್ಟು ಮಾಡಿದ್ದಾರೆ ನೋಡ್ರಿ? 80 ಜನ ಹುಡುಗಿಯರು, 80 ಜನ ಹುಡುಗರು, 160 ಜನ ಹುಡುಗರು ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ? ಕಾಮರ್ಸ್ ಮಾಡಿದ್ದಾರೆ, ಆರ್ಟ್ಸ್ ಮಾಡಿದ್ದಾರೆ. ಈಗ ನೋಡ್ರಿ ಟೋಟಲ್ ಇದು ಸಾಕು, ನಮಗೆ ಇಷ್ಟೇ ಸಾಕು. ನಿಮಗೆ ಟೋಟಲ್ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದಾ? 0 8 8 8 3 24, 1 25 ಕೈಲ ಬಂತು 2 2 2 4 450. ಟೋಟಲ್ ಹುಡುಗರ ಸಂಖ್ಯೆ ಸಿಕ್ತೆ ನೋಡ್ರಿ. ಟೋಟಲ್ ಹುಡುಗರ ಸಂಖ್ಯೆ ಆಯ್ತಾ? ಇವು 3 ಕೂಡಿಸ್ತೇವೆ ಅಂತಂದ್ರೆ 750. ನೋಡ್ರಿ, 750 ಆಗುತ್ತೆ ಅಲ್ಲ ನೋಡ್ರಿ. 0ಕ್ಕೆ 0, 6 9 1 6 15ಕ್ಕೆ 5 ಕೈಲ ಬಂತು 1 1 2 4 4 3 7 750 ಆಯ್ತಾ? ಎಸ್, ಕರೆಕ್ಟ್ ಆಯ್ತು. ಇವಾಗ ಎಸ್, ಕ್ವಶನ್ಗೆ ಬರ್ತೀನಿ. ಕ್ವಶನ್ ನೋಡ್ರಿ, ಇವಾಗ ಎಷ್ಟು ವಿದ್ಯಾರ್ಥಿಗಳು ಕಲಾ ವಿಭಾಗವನ್ನ ತೆಗೆದುಕೊಂಡಿದ್ದಾರೆ? ಕಲಾ ವಿಭಾಗವನ್ನು, ಆರ್ಟ್ಸ್ ಅನ್ನ ಎಷ್ಟು ಜನ ತೆಗೆದುಕೊಂಡ್ರೆ? 160 ಈಸ್ ರೈಟ್ ಆನ್ಸರ್. ನೋಡ್ರಿ, ಸಿಂಪಲ್, ಮುಗಿತಲ್ಲ. ಎಷ್ಟು ಜನ? 160 ಈಸ್ ರೈಟ್ ಆನ್ಸರ್. ಮುಗಿದೋಯ್ತು. ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಬರ್ತೀನಿ. ಎಷ್ಟು ಜನ ವಿದ್ಯಾರ್ಥಿಗಳು ಸೈನ್ಸ್ ಅಂದ್ರೆ ವಿಜ್ಞಾನ ವಿಭಾಗವನ್ನ ತೆಗೆದುಕೊಂಡಿದ್ದಾರೆ? ಎಷ್ಟು ವಿದ್ಯಾರ್ಥಿಗಳು ಸೈನ್ಸ್ ಅನ್ನ ಮಾಡಿದ್ದಾರೆ? ಸೈನ್ಸ್ ಅನ್ನ ಮಾಡಿದರೆ ಕೇವಲ ಹುಡುಗ ವಿದ್ಯಾರ್ಥಿಗಳಿಂದ ದತ್ತಾಂಶದಲ್ಲಿ ಹುಡುಗಿಯರು ಗೊತ್ತಿಲ್ಲ. ಹಾಗಾದ್ರೆ ಈಗ ಎರಡೂ ಸೇರಿಸಿದ್ರೆ ಎಷ್ಟಾಗ್ತವೆ? 390 ಜನ ಸೈನ್ಸ್ ಅನ್ನ ಮಾಡಿದ್ದಾರೆ, 160 ಜನ ಕಾಮರ್ಸ್ ಅನ್ನ ಆರ್ಟ್ಸ್ ಅನ್ನ ಮಾಡಿದ್ದಾರೆ. ಇಷ್ಟು ಈಸಿಯಾಗಿ ನಾವು ಅವ್ರು ಕೊಟ್ಟಿರ್ತಕ್ಕಂಥ ದತ್ತಾಂಶದ ಮೇಲೆ 2 ಕ್ವಶನ್ಗೆ ಈಸಿಯಾಗಿ ಉತ್ತರ ನೀಡ್ಬೋದು ನಾವು. ಗೊತ್ತಾಯ್ತು? ಎಸ್, ತುಂಬಾ ಸಿಂಪಲ್ ಆಗಿ 8 ಮತ್ತು 9ನೇ ಕ್ವಶನ್ಗೆ ಅವ್ರು ಏನು ದತ್ತಾಂಶ ಕೊಟ್ಟಿದ್ದಾರೆ ಆ ದತ್ತಾಂಶದ ಆಧಾರದ ಮೇಲೆ ಈಸಿಯಾಗಿ ನಾವು ಎಲ್ಲ ಕ್ವಶನ್ಗಳಿಗೆ ಉತ್ತರ ನೀಡಬಹುದು. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಗ್ರೂಪ್ ಬಿ ಅಲ್ಲಿ ಕೇಳ್ತಾನೆ. PSI ಅಲ್ಲಿ ಕೇಳೋದು ಕಡಿಮೆ, ಗ್ರೂಪ್ ಬಿ ಅಲ್ಲಿ ಕೇಳ್ತಾನೆ, PDO ದಲ್ಲಿ ಕೇಳ್ತಾನೆ, KAS ಅಲ್ಲಿ ಕೂಡ ಕೇಳಬೇಕಿತ್ತು.
ಹೌದಾ? ಎಸ್, ಈ ತರ ಕೇಳಿಲ್ಲ, ಆದ್ರೆ ಗ್ರೂಪ್ ಬಿ ಮತ್ತು ಪಿಡಿಒದಲ್ಲಿ ಖಂಡಿತ ಕ್ವಶನ್ಗಳನ್ನ ಕೇಳ್ತಾ ಇರ್ತಾನೆ. ಎಸ್, 9 ಕ್ವಶನ್ ಗೊತ್ತಾಗ ಸ್ನೇಹಿತರೆ. ಎಸ್, ಕೊನೆಯದಾಗಿ ಒಂದು ಕ್ವಶನ್ ನಿಮಗಾಗಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸರಳ ಬಡ್ಡಿಗೆ ಆಧಾರದ ಮೇಲೆ ಇರತಕ್ಕಂಥ ಕ್ವಶನ್ ಇದೆ. ಇದಕ್ಕೆ ಉತ್ತರವನ್ನ ಕಮೆಂಟ್ ಮಾಡಿ. ಏನಂತ ಇದೆ ಕ್ವಶನ್? ಅಸಲು 20,000ಕ್ಕೆ ವಾರ್ಷಿಕ 15% ಸರಳ ಬಡ್ಡಿಯ ದರದಲ್ಲಿ 2 ವರ್ಷಗಳ ಅವಧಿಗೆ ಸರಳ ಬಡ್ಡಿ ಎಷ್ಟು? 4 ಆಯ್ಕೆಗಳನ್ನು ಕೊಟ್ಟಿದ್ರೆ 4,500, 3,000, 6,000, 12,000. ಇದಕ್ಕೆ ಸರಿಯಾಗಿ ಯಾಕೆ ತಿಳಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಸರಳ ಬಡ್ಡಿ ಕಂಡಿರ್ತಕ್ಕಂಥ ಅತಿ ಈಸಿ, ಸರಳ ಇರುತ್ತೆ. ಸರಳವಾಗಿ ನೀವು ಕೂಡ ಮಾಡ್ತಿರತಕ್ಕಂಥ ಭಾವನೆಯೊಂದಿಗೆ ಈ ಒಂದು ಕ್ವಶನ್ ಅನ್ನ ನಿಮಗಾಗಿ ಕೊಡ್ತಾ ಇದ್ದೀನಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಿವರೆಗೂ ನಾನು 10 ಕ್ವಶನ್, ಇದು ಒಂದು ಸೇರಿಸಿ 10 ಕ್ವಶನ್ ನಾನು ವಿವರಣೆ ಮಾಡಿರ್ತಕ್ಕಂಥ 9 ಕ್ವಶನ್ಗಳನ್ನು ಕೂಡ ನೋಡಿರ್ತೀರಾ. ನೋಡಿದ ಮೇಲೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಇದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮಾಡಳಿತ ಅಧಿಕಾರಿಗಳಿಗೆ ಆ ಒಂದು ಹುದ್ದೆಗಳಿಗೋಸ್ಕರ ಮಾಡ್ತಕ್ಕಂಥ ಪ್ರಾಕ್ಟೀಸ್ ಸೆಟ್ ನಂಬರ್ 10 ಅನ್ನ ಇವತ್ತು ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೆ ಸೆಟ್ ನಂಬರ್ 11 ಒಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಸ್ಟಡಿ ಮಾಡಿ, ಜೊತೆಗೆ ವಿಡಿಯೋಗಳನ್ನೆಲ್ಲವನ್ನು ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.